ಗುಮಾಸ್ತರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆಹ್ವಾನಿಸ್ತಾ ಇದ್ದೇವೆ. ನಡೆದಾಡುವ ದೇವರು ಕರ್ನಾಟಕ ರತ್ನ ಪದ್ಮಭೂಷಣ ತ್ರಿವಿಧ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ 2000 ಇಸ್ವಿಯ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಒಂದು ಬಳಗದಿಂದ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಈ ಒಂದು ಶಾಲೆಯಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ತ್ರಿಷಾಲ್ ಅವರಿಂದ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ತ್ರಿಷಾಲ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲಿರುವ ಎಲ್ಲ ಗುರುಗಳನ್ನು ಸ್ವಾಗತಿಸಲಿದ್ದಾರೆ. ಶ್ರೀಮತಿ ನಮಸ್ಕರಿಸುತ್ತಾ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇದು ನಮ್ಮ ಶಾಲೆಯಲ್ಲಿ ನಡೆಯಲಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಶಿಕ್ಷಕರು ಮತ್ತು ನನ್ನ ಸ್ನೇಹಿತರುಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಗುರುವಂದನೆ ಎಂದರೆ ಶಿಕ್ಷಕರಿಗೆ ಗೌರವ ನೀಡುವುದು, ವಿದ್ಯಾರ್ಥಿಯಿಂದ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವುದು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಗುರಿ ಇದೆ ಮತ್ತು ಆ ಗುರಿಯನ್ನು ಸಾಧಿಸಲು ನಮಗೆ ಸಹಾಯ ಮಾಡಿದ ನನ್ನ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಇದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಶಾಲಾ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸುವವರು ನಮ್ಮ ಶಾಲೆಯ ಹಳೆಯ ಸ್ನೇಹಿತರು, 2003ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು. 23 ವರ್ಷಗಳ ನಂತರ ಸ್ನೇಹಿತರೆಲ್ಲರೂ ಸೇರುವ ಅವಕಾಶ ನಮ್ಮದಾಗಿದೆ. ಗುರು ಅಜ್ಞಾನ ಎಂಬ ಕತ್ತಲೆಯನ್ನು ದೂರ ಮಾಡುವ ದೀಪ, ಶಿಕ್ಷಕರೇ ಗೌರವವೇ ಯಶಸ್ಸಿನ ಮೊದಲ ಹೆಜ್ಜೆ. ಗುರು ಮರದಂತಿರುವವರು ತಾವೇ ಬೆಂಕಿಯಲ್ಲಿ ನಿಂತು ಶಿಷ್ಯರಿಗೆ ನೆರಳು ಕೊಡುತ್ತಾರೆ. ಗುರುವಿಲ್ಲದೆ ಜ್ಞಾನ ಅಪೂರ್ಣ. ಗುರು ಶಿಷ್ಯನ ಜೀವನದ ಶಿಲ್ಪಿ. ಈ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಡೆಸಲು ಅನೇಕ ತಯಾರಿಗಳು ನಡೆದಿವೆ. ಸ್ನೇಹಿತರೆ, ಸ್ನೇಹ ಎಂಬುದು ಮುತ್ತಿನ ಹಾರ. ಅದನ್ನು ಪೋಣಿಸಲು ಬೇಕು ಭಾವನೆಗಳ ಸೂಜಿದಾರ. ಪೋಣಿಸಿದಾಗ ಸುಂದರ ಮುತ್ತಿನ ಹಾರ. ಅದುವೇ ಜೀವನ ಸಂಸ್ಕಾರ. ಆ ಸಂಸ್ಕಾರ ಸಿಗಲು ಈ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ಹೇಳುತ್ತಾ, ತಾವು 23 ವರ್ಷಗಳ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ. ಹಾಗೆ ಇಂದು ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೊದಲಿಗೆ ಟಿ.ಎನ್. ಶಿವಕುಮಾರ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ನಂತರ ವೈ.ಬಿ.ಎನ್. ನಂಜಪ್ಪ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾರೆ. ಜಿ.ಆರ್. ಸಾವಿತ್ರಮ್ಮ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಯಶ್ರೀ ಮೇಡಮ್ ಅವರು ಹಿಂದಿ ಶಿಕ್ಷಕಿಯವರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸದಾಶಿವಪ್ಪ NPS ಸರ್, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ.
ಯೋಗರಾಜ್ ಎಂ.ಎನ್. ಸರ್ ಅವರು ಈ ವೇದಿಕೆಯಲ್ಲಿ ಆಸನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ತ್ಯಾಗರಾಜ್ ಬಿ.ಎನ್. ಸರ್ ಅವರು ದೈಹಿಕ ಶಿಕ್ಷಕರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೆಂಕಟೇಶ್ ಸರ್ ಅವರು ಸಮಾಜ ವಿಜ್ಞಾನ ಶಿಕ್ಷಕರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಗದೀಶ್ ಎನಿ ಅವರು ಉಪಸ್ಥಿತಿಯಲ್ಲಿ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಮೇಶ್ ಎಚ್.ಎಂ. ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚೈತ್ರ ಸಹ ಶಿಕ್ಷಕರು, ಈ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಜಯನ್ ಸಹ ಶಿಕ್ಷಕರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇವೆ. ಹಾಗೆ ನಮ್ಮ ಸ್ನೇಹಿತೆಯ ಹಸ್ಬೆಂಡ್ ಆದಂತಹ ಸುನೀಲ್ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇವೆ. ಜಯನ್ ಸಹ ಶಿಕ್ಷಕರು, ಪುನೀತ್ ಸಹ ಶಿಕ್ಷಕರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರತಾಪ್ ಗುಮಾಸ್ತರು, ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾಗರಾಜ್ ಇವರು ಈ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿದ್ದೀರಿ, ಕುಟುಂಬದವರಿಗೂ ಹಾಗೂ ನಿಮ್ಮ ಮಕ್ಕಳಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಫೋಟೋಗ್ರಾಫರ್ ಆಗಮಿಸಿದ್ದಾರೆ, ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾರೆ. ಯೂಟ್ಯೂಬರ್ ಪವನ್ ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾರೆ. ಪುಟಾಣಿ ಮಕ್ಕಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸ್ವಾಗತ ಭಾಷಣಕ್ಕೆ ಒಂದು ವಿರಾಮವನ್ನು ಹಾಕ್ತಾ ಇದ್ದೇನೆ. ಎಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿದಂತಹ ದೀಪ್ತಿಯವರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರೆದಂತೆ ಉದ್ಘಾಟನೆ ಜ್ಯೋತಿ ಬೆಳಗುವ ಮೂಲಕ ಎಲ್ಲ ನಮ್ಮ ವೇದಿಕೆ ಮೇಲಿರುವಂತಹ ಗುರುವೃಂದದವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳ್ತಾರೆ. ವೇದಿಕೆ ಮೇಲೆ
ಮತ್ತೋರ್ವ ಅಚ್ಚುಮೆಚ್ಚಿನ ಶಿಕ್ಷಕರು ಇವತ್ತು ನಮ್ಮೊಂದಿಗೆ ಇಲ್ಲ. ಯಾರು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಬಹುಶಃ. KG ಚಂದ್ರಶೇಖರ್ ಸರ್ ಅವರು. ಅವರನ್ನು ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳಲೇಬೇಕು. ಹಾಗೆ ನಮ್ಮ ಸಹಪಾಠಿಗಳು ಕೂಡ ಒಂದು 4 ಜನ ಆಕಸ್ಮಿಕವಾಗಿ ಮರಣ ಹೊಂದಿರ್ತಾರೆ. ವಿನಂತಿ, ತೃಪ್ತಿ, ಮಹೇಶ್ ಶ್ರೀರಾಮ್ ಹಾಗೆ ಯೋಗೇಶ್ ಹೆಚ್ಚನ್. ಈ ಎಲ್ಲರೂ ಕೂಡ ಇವತ್ತು ಸಂದರ್ಭದಲ್ಲಿ ಎಲ್ಲ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಎದ್ದು ನಿಂತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಕೂಡ ಅವರು ಕೂಡ ಎಲ್ಲರೂ ಕೂಡ 1 ನಿಮಿಷ ಮೌನಾಚರಣೆ ಮಾಡಬೇಕು. ಸ್ಟಾರ್ಟ್. ಇವತ್ತು ಮೌನಾಚರಣೆಯಲ್ಲಿ ಸಹಪಾಠಿಗಳ ಪರಿಚಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನನ್ನೆಲ್ಲ ಹೆಚ್ಚಿನ ಸಹಪಾಠಿಗಳು ಕೂಡ ತಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಅನ್ನು ನೀಡಬೇಕಾಗಿ ಕೇಳಿಕೊಳ್ಳಬೇಕು. ಪ್ರೀತಿ ನಿಜ ಓದಿದ ಗುರುಗಳಲ್ಲಿ ಮದುವೆ ಮಾಡಿಕೊಂಡು ಕೆಲವರಲ್ಲಿ ಓದಿರುವಂಥದ್ದು MA BA ಟೀಚರ್ ಆಗಿ ಸರ್ಕಾರಿ ಪ್ರಥಮ ಕಾಲೇಜಿನ ಹೈಸ್ಕೂಲ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾರೆ. ನಮಸ್ಕಾರ, ನನ್ನ ಹೆಸರು PS ರೇಖಾ. ಮದುವೆ ಮಾಡಿಕೊಂಡಿರೋರು ಹಾಗೆ ನಾವು ಸೆಟ್ ಆಗಿರೋದು ಸೋಮಪೇಟೆ. ನಾನು ಹಾಗೆ ಬಟ್ಟೆ ಟೀಚಿಂಗ್ ಮಾಡ್ತೀನಿ. ನಾನು ಎಲ್ಲ ನನ್ನ ಗುರುಗಳವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ನನ್ನ ಸಹಪಾಠಿಗಳಿಗೆ. ನನ್ನ ಹೆಸರು ಶಿಲ್ಪ. ಕೊಟ್ಟಿರೋದು ದೊಡ್ಡಳ್ಳಿ, ಊರು ಆರೋಗ್ಯ. ನಾವು ಪಾಲ್ಗೊಳ್ಳಿ ನಮ್ಮ ಮನೆಯಲ್ಲಿ ನನ್ನ ಹೆಸರು ಪ್ರಿಯಾ ಲಕ್ಷ್ಮೀಪುರ. ಕೊಟ್ಟಿರೋದು ಕೊತ್ತಲ್ಲಿ ಕಾಫಿದೊಡ್ಡು. ನಮಸ್ಕಾರ, ನನ್ನ ಹೆಸರು ಹೇಮಾವತಿ. ನನ್ನ ಮದುವೆ ಮಾಡಿಕೊಂಡಿದ್ದ ದೊಡ್ಡಳ್ಳಿಗೆ, ಹೆಂಗೆ ಇರೋದು ಸೋಮಪೇಟೆ, ಹೌಸ್ ವೈಫ್. ನನ್ನ ಹೆಸರು ರತ್ನ. ನಾನು ಎಕ್ಸ್ಪಡಿ ಮದುವೆ ಮಾಡ್ಕೊಂಡಿರೋದು. ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರಿಯಾ. ನನ್ನ ಕ್ಯಾನಡಿ. ಮದುವೆ ಮಾಡ್ಕೊಂಡಿರೋದು ಹುಡುಗಿರಿಗೆ. ನನ್ನ ಹೆಸರು ಸುಷ್ಯಾ. ನನ್ನ ಮದುವೆ ನಾನೇ ಕಲ್ತೀನಿ. ನನ್ನ ಮದುವೆ ಮಾಡಿಕೊಟ್ಟಿರೋದು ಜೋರ ಮಾತಾಡಿ, ಜೋರ ಮೈಕ್ನ ಬಡ್ಡಿ ಕಡೆ ಮಾತಾಡಿ. ನನ್ನ ಹೆಸರು ದಿವ್ಯಾ. 3 ಹಳ್ಳಿ. ಮದುವೆ ಆಗಿದ್ದು ಭದ್ರಾವತಿ, ಬೆಂಗಳೂರು. ನನ್ನ ಹೆಸರು ಮಮತಾ. ನಡ್ಡಳ್ಳಿ. ಕೊಟ್ಟಿರೋದು ಹಳೆಕೆರೆ, ಇಲ್ಲ ಸರ್ವೇಶ್ವರ. ಹೌದು. ಎಲ್ಲ ನನ್ನ ಗುರುಗಳಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಇಂದಿರಾ MS. ಕೊಟ್ಟಿದ್ದು ಒಳ್ಳೆಯ ಸುಂದರ. ನನ್ನ ಮಗು ಮೈಕ್ ಹತ್ರ ಇಡಿ. ನನ್ನ ಹೆಸರು ಶೈಲಾ. ಮದುವೆ ಮಾಡ್ಕೊಂಡಿರೋದು ಸೋಮಪೇಟೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಪನಾ. ನಮ್ಮೂರು ಲಕ್ಷ್ಮೀಪುರ. ನನ್ನ ಮದುವೆ ಆಗಿರೋದು ಚಂದ್ರಪೇಟ, ಹೌಸ್ ವೈಫ್. ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು PS ಕವಿತಾ. ಒಬ್ಬರಿಗೆ ಮದುವೆ ಮಾಡ್ಕೊಂಡಿರೋದು ಕೊಡ್ಲಿಪೇಟೆಗೆ. ನಾನು ಪ್ರೊಫೆಷನಲ್ ಕೊರಿಯರ್ ನಡೆಸ್ತಾ ಇದ್ದೀನಿ. ಹತ್ರ ಇಡಿ. ಮೊದಲು ಮುಂಚೆ ಬ್ಯಾಂಕ್ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಅದೇ ನಮ್ಮ ಸಂಸ್ಥೆ ಸಂಸ್ಥೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ವಿತ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು. ನನ್ನ ಹೆಸರು ಶ್ರೀ. ಅವರು ಒಂದು ಮದುವೆ ಆಗಿರೋದು ಕೊಡ್ಲಿಪೇಟೆ. ಮೊದಲು ವರ್ಕ್ ಮಾಡ್ತಾ ಇದ್ದೆ. ಇವಾಗ ಹೌಸ್ ವೈಫ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲತಾಲಕ್ಷ್ಮಿ. ನಾನು ಹುಡುಗಿಗೆ. ನಾನು ಸ್ಟಾಫ್ ನರ್ಸ್ ಟ್ರೈನಿಂಗ್ ಮಾಡಿ ಇವಾಗ ಸದ್ಯಕ್ಕೆ ವರ್ಕ್ ಮಾಡ್ತಾ ಇಲ್ಲ ಕಾರಣಗಳಿಂದ. ನನ್ನ ಮದುವೆ ಮಾಡಿಕೊಟ್ಟಿರೋದು ಚಿಕ್ಕಮಗಳೂರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ನಮ್ಮೂರು ಲಕ್ಷ್ಮೀಪುರ. ನನ್ನ ಮದುವೆ ಮಾಡ್ಕೊಂಡಿದ್ದು ಚಿಕ್ಕಮಗಳೂರಿಗೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ. ಸ್ವಂತ ಊರಿನಲ್ಲಿ ಇರೋದು ಸದ್ಯದಲ್ಲಿ ಹಾಸನದಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು. ನಾಲ್ಕು ಇರೋದು ಸದ್ಯ ಬೆಂಗಳೂರಲ್ಲಿ ಎಜುಕೇಶನ್ ಬಿಕಾಮ್ ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಎಚ್ ಕೆ. ಸುಪ್ರಾಸಂತೆ ಹೈಸ್ಕೂಲ್ ಪಕ್ಕ ಮನೆ. ಮೆಕ್ಯಾನಿಕಲ್ ಮಾಡಿದೆ. ಏರೋಸ್ಪೇಸ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ. ನಮಸ್ಕಾರ. ನನ್ನ ಹೆಸರು ಸುರೇಶ್. ನಾನು ಚೆನ್ನೈಯಲ್ಲಿ ಬೇಕರಿ ಬಿಸ್ನೆಸ್ ಮಾಡ್ತೀನಿ. ಚೆನ್ನೈಯಲ್ಲಿ. ನನ್ನ ಹೆಸರು ನಲ್ಲಲ್ಲಿ ಹಾಸನ ಮಾಡ್ತೇನೆ.
ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್. ಎಲ್ಲರೂ ಬಂದು ಸುಳ್ಳಕ್ಕೆ. ನಾನೀಗ ಪ್ರೆಸೆಂಟ್ ಮಂಗಳೂರಲ್ಲಿ ಸ್ಯಾಮ್ಸಂಗ್ ಕಂಪನಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್ ಇಡಿಗೆರೆ, ವ್ಯವಸಾಯ. ಸ್ವಲ್ಪ ಮೈಕ್ ಹತ್ರ ಇಡಿ. ನಮಸ್ಕಾರ. ನನ್ನ ಹೆಸರು ಅಣ್ಣ ಅಂದ್ಬಿಟ್ಟು ಗೌಡ್ರ ಮೇಲಿಂದ ಈಗ ಸದ್ಯಕ್ಕೆ ಮಾನವಾಗಿ ಮನೇಲಿ ಆರಾಮಾಗಿದೆ. ನನ್ನ ಹೆಸರು ಮದನ್ ಕುಮಾರ್ ಅಂತ ಟೀಚರ್ ಸಕಲೇಶ್ಪುರ ಕೆಲಸ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಸುತ್ತ ಅಂತಿದ್ವಿ. ನಾನು ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಂಕೇಶ್ವರ ಅಂತ ಹಾಸನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಅಂತ, ನಮ್ಮ ಊರ ಸಿಕ್ಕರೆ ನಾನು ನ್ಯೂಸ್ ಚಾನಲ್ ಸಿ ವಾರ್ತೆ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್, ನಾನು ವ್ಯವಸಾಯ ಮಾಡ್ಕೊಂಡು ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೇಶ್ ಅಂತ ಶೆಟ್ಟಿ ಹೇಳಿ, ನಾನು ವ್ಯವಸಾಯ ಮಾಡಿಕೊಂಡು ಆದಷ್ಟು ಸ್ನೇಹಿತರನ್ನ ಹತ್ತಿರದಿಂದ ಮಾತಾಡಿಸ್ಕೊಂಡು ಒಳ್ಳೆಯದು. ನನ್ನ ಹೆಸರು ಮಹೇಶ್. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದೇನೆ. ಅಂತೇಳಿ BEd ಮಾಡ್ಕೊಂಡಿದ್ದೀನಿ. ಇದೇ ಗ್ರಾಮದಲ್ಲಿರುವ ಶ್ರೀ ಮಂಜುನಾಥೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು BR ಪೂರ್ಣಿಮಾ ಅಂತ ಬೆಂಗಳೂರಿಂದ ಬರ್ತಾ ಇದ್ದೆ. BA ಮಾಡಿ ಇನ್ಫೋಸಿಸ್ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ಕೆಲಸ ಮಾಡೋದು ಬೇಡ ಅಂತ ನನ್ನ ಹಸ್ಬೆಂಡ್ ಇನ್ಫೋಸಿಸಲ್ಲಿ ಹೋಟೆಲ್ ಬಿಸ್ನೆಸ್ ಸೆಟಪ್ ಮಾಡ್ಕೊಂಡಿದ್ದಾರೆ. ಅಂಗಡಿ ಹೋಟೆಲ್ ಬಿಸ್ನೆಸ್. ನನ್ನ ಹೆಸರು ವೇದಶ್ರೀ ಅಂತ. ನಾನು ಹುಟ್ಟಿದವರು ಹೊರಗರಳ್ಳಿ. ಈ ಮದುವೆ ಮಾಡ್ಕೊಂಡಿರೋದು ಒಂದೇ ಹುಡುಗಿಗೆ. ನಾನು ಮನೇಲೇ ಇದ್ದೀನಿ, ಹೌಸ್ ವೈಫ್ ಆಗಿದ್ದೀನಿ. ಪರಿಚಯವನ್ನು ಮಾಡಿಕೊಟ್ಟಂತ ನಮ್ಮ ಸಹಪಾಠಿಗಳಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕರಾದಂತಹ ಶ್ರೀ TN ಶಿವಕುಮಾರ್ ಸರ್ ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯಿಂದ ನಾವು ಹೊರವಾಗಿ ಬಹುಶಃ 23 ವರ್ಷಗಳು ಕಳೆದಿವೆ. ಸುದೀರ್ಘವಾದಂಥ ಪ್ರಯಾಣ. ಈ ಒಂದು ಶಾಲೆಯಲ್ಲಿ 3 ವರ್ಷ ನಾವು ವ್ಯಾಸಂಗ ಮಾಡಿ ಹೋಗಿದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಅನುಭವಗಳನ್ನು ಎಲ್ಲರೂ ಒಂದು ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತೇವೆ. ಮೊದಲಿಗೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪಾದಾರಕ್ಕೆ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಾಲಿನ ಎಲ್ಲ ನೆಚ್ಚಿನ ಗುರುಗಳು ಮತ್ತೆ ಸದ್ಯ ಹಾಲಿ ಇರತಕ್ಕಂಥ ಶಿಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮಸ್ಕಾರವನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಕಡಿಮೆ ಅಂದ್ರೆ ಲಾಸ್ಟ್ 10 years ಇಂದ ಪ್ಲಾನ್ ಮಾಡ್ತಾ ಇದ್ದು 23 ವರ್ಷಗಳ ಸೇವೆ ಸಮ್ಮೇಳನಕ್ಕೆ ಇವತ್ತೊಂದು ಟೈಮ್ ಕೂಡ ಬಂದಿದೆ. ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕೆ ಕಾರಣಾಂತರದಿಂದ ಬರಕ್ಕಾಗಿಲ್ಲ. ಇಷ್ಟು ಸಂಖ್ಯೆ ಸೇರೋದೇ ನಮ್ಮ ಒಂದು ಅದೃಷ್ಟ. ಸತತವಾಗಿ 23 ವರ್ಷಗಳ ಕಾಲ ಎಲ್ಲ ದೂರ ಇದ್ದು ಇವತ್ತೊಂದು ಸೇರ್ಲಿಕ್ಕೆ ನಾವು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅದ್ರ ವಿಶೇಷವಾಗಿ ಕೆಲವರು ತುಂಬಾ ಓಡಾಟ ಮಾಡಿದ್ದೀರಾ. ಅದರಲ್ಲಿ ಯೋಗೇಶ್ ಇರ್ಬೋದು, ಕಿರಣ್ ಇರ್ಬೋದು, ಮತ್ತೆ ನಮ್ಮ ಭರತ್ ಇರ್ಬೋದು. ವಿಶೇಷವಾಗಿ ದೂರಗಳಿಂದ ಎಲ್ಲ ಬಂದಿದ್ದೀರಾ. ಇವತ್ತು ಕಾರ್ಯಕ್ರಮಕ್ಕೆ ಸೇರಲೇಬೇಕು ಅಂತೇಳಿ ತುಂಬಾ ದೂರದಿಂದ ಬಂದಿದ್ದಾರೆ. ವಿಶೇಷವಾಗಿ ನನಗೆ ಒಬ್ಬ ವ್ಯಕ್ತಿ ಬಗ್ಗೆ ತುಂಬಾ ಹೇಳಬೇಕು, ಸುದರ್ಶನ್. ಎಷ್ಟೋ ಕಾರ್ಯಕ್ರಮ ಮಾಡಿದ್ರು ಚೆನ್ನೈಯಿಂದ ಬಂದಿದ್ದಾನೆ. ಮತ್ತೆ ಎಲ್ಲ ಟೀಚರ್ಗಳು ಅವರು ಎಲ್ಲ ಶಿಕ್ಷಕ ಸ್ಟೂಡೆಂಟ್ಗಳನ್ನ ನೋಡಬೇಕು, ಮಾಡೋದ್ರ ಜೊತೆ ನಾವು ಸೇರ್ಬೇಕು ಅನ್ನೋ ಉದ್ದೇಶ ಎಲ್ಲ ಬಂದಿದ್ದೀರಾ. ವಿಶೇಷವಾಗಿ ಒಂದು ಹೆಚ್ಚಿನ ಎಲ್ಲರ ಪಾಲಿಗೆ ಚಾಂಪಿಯನ್ ಎಷ್ಟು ತಗೊಂಡಿದ್ದಂತ TNS ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಪ್ರದೀಪ್ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನನ್ನ ಗುರುಹಿರಿಯರಿಗೆ ನನ್ನ ಶಾಸ್ತ್ರಾಂಗ ನಮಸ್ಕಾರ ಹಾಗೂ ನನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಗೆಳೆಯರಿಗೂ ಅಭಿನಂದನೆ ಹಾಗೂ ವಂದನೆಗಳು. ಈ ಸಮಯ ಏನು ಮಾತಾಡೋದು ಅನ್ನೋದು ನನಗೆ ಒಂದು ಮುಜುಗರಾಗಿದೆ. ಮಾತಾಡಬೇಕು ಅಂತ ಇದ್ದೆ, ಆದರೆ ಈಗ ವೇದಿಕೆ ಮೇಲೆ ನೋಡೋ ಮೇಲೆ ನಮ್ಮ ಮಾಸ್ಟರ್ಗಳು ನೋಡೋ ಮೇಲೆ ಅದೇ ಕಲರು, ಅದೇ ಗೆಟಪ್ಪು, ಅದೇ ಭಯ, ಅದೇ ಲುಕ್ಕು, ಎಲ್ಲಿ ಬಂದು ಐಕ್ಯತೆ ಕೊಡ್ತಾರೋ ಅನ್ನೋದು ಭಯ. ದಯವಿಟ್ಟು ನನ್ನ ಮಾತನ್ನ ಖುಷಿಯಾಗಿ ತಗೊಳ್ಳಿ, ಯಾರು ಮನಸ್ಸಿಗೆ ಆಳುವ ತಗೊಳ್ಬೇಡಿ. ಇರಲಿ, ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಪೂರ್ಣಿಮಾ ಅವರು ಹ್ಯಾಪಿ ಬರ್ತ್ಡೇ. ಒಂದು ಸೆಕೆಂಡ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಪೂರ್ಣಿಮಾ. ಪೂರ್ಣಿಮಾ ಅಂದರೆ ನನಗೆ ಇವತ್ತು ಒಂದು ಮೆಮೊರಿ ಏನು ಅಂದರೆ, ಈ ಗ್ರೂಪಲ್ಲಿ 2018ನೇ ಇಸ್ವಿಲಿ ಆಲ್ಮೋಸ್ಟ್ ಅನ್ಕತೀನಿ ನಾನು ಕಿರಣ್ ಬರ್ತಿದ್ದೀನಿ. ಅಡ್ಮಿನ್ ನಮ್ಮ ಕಿರಣ್ ಅವರು ಒಂದು ಗ್ರೂಪ್ ಮಾಡಿದ್ರು. ಅದರಲ್ಲಿ ಯಾವುದೇ ವಿಚಾರ ಬಂದು ಕಾರಣ ಇರುತ್ತೆ ನಮ್ಮ ಪೂರ್ಣಿಮಾ. ಹೀಗೆ ಒಂದು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್
ಅತ್ಯಂತ ಪೂಜನೀಯ ಗುರುಗಳನ್ನು ನಮಸ್ಕರಿಸ್ತಾ ಏನಂದರೆ ನಾನು ಕಾಲೇಜ್ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ತುಂಬ ನೀಟಾಗಿ ಧೈರ್ಯದಿಂದ ಮಾತಾಡ್ತಾರೆ ಮತ್ತು ಬಾಯಿ ಬೀಳ್ತಾರೆ. ಯಾಕೆಂತ ನಮಗೆ ಗೊತ್ತಿಲ್ಲ ಅದು ಮಾಡಿದ್ದೀವೋ ಇಲ್ಲ ನಡೆದಿರ ಇದು ಆ ಥರ ನಡೆದುಕೊಂಡು ಇರಬೇಕಾದ್ರೆ ನಮ್ಮ ನೋಡಿ ಸಭೆಯಂದು ಇಲ್ಲೇ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಹೋಗಿ ಬಂದಾಗ ಸಾಕಷ್ಟು ಮಾರ್ಕ್ಸ್ ಸಿಗ್ತದೆ. ಅವನ ದಿನಗಳಿಗೆ ಇಲ್ಲಿ ಸ್ಕೂಲ್ಗೆ ಹೋದಾಗ ಒಳ್ಳೆ ಎಜುಕೇಷನ್ ಇತ್ತು ನನಗೆ. ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಮ್ ಬುಕ್ಸ್ನ ತಿಳ್ಕೊಂಡಿರ್ತೀರ, 100 ಮಾರ್ಕ್ಸ್ ಇದ್ದರೆ 35 ಪಾಸ್ ಆಗಿದ್ರೆ 3 ಮಾರ್ಕ್ಸ್ ತಗೊಳ್ಬೇಕು. ಅದನ್ನು ನನ್ನ ತಲೆಗೆ ಹಾಕೊಂಡು ಅವತ್ತಿನ ದಿನಕ್ಕೆ ನಾನು ಎಕ್ಸಾಮ್ ಬರೀತಾ ಇದ್ದಿದ್ದೆ 50 ಮಾರ್ಕ್ಸ್. ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಕಿರಣ ಅವರಿಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಈಗ ತಾನೇ ನಿವೃತ್ತ ಬೋಧಕೇತರ ಸಿಬ್ಬಂದಿಯವರನ್ನು ಶ್ರೀಯುತ ಜಗದೀಶ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡಿದ್ದಾರೆ. ಗುರುಗಳು ಹಾಗೂ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ ನಾನೊಂದೆರಡು ಹಳೆ ನೆನಪುಗಳನ್ನ ಹೇಳಬೇಕು ಅಂತ ಇಷ್ಟಪಟ್ಟು ಬಂದಿದ್ದೀನಿ. ಸೊ ಎಲ್ಲರಿಗೂ ಗೊತ್ತು, ನಮ್ಮ ಬ್ಯಾಚಲ್ಲಿ ಓದೋರಿಗೆ TNS ಅಂದರೆ ಅದರ ಪ್ರದೀಪ್ ಹೇಳಿದಂಗೆ ಉಚ್ಚಂಗಿ ಬೆಸರ್ ಬಂದರೆ ಯಾರು ಆ ರೋಡಲ್ಲಿ ಓಡಾಡಂಗಿರಲಿಲ್ಲ. ಆದರೆ ನನ್ನ ಅದೃಷ್ಟ, ನಾವು ನಮ್ಮ ಮನೆಯಿಂದ ಹಾಲು ಕೊಡ್ತಾ ಇದ್ವಿ, ಆ ರೋಡಲ್ಲೇ ಓಡಾಡಬೇಕಾಗಿತ್ತು. ಅದು ಒಂದು ರಾಮೇಗೌಡ ಅಂಗಡಿ ಹತ್ರ ಪೇಪರ್ ಓದ್ಬಿಟ್ಟು ಬರ್ತಾ ಇದ್ರು. ಸೊ ಹಾಗೆ ನಾನು ಓದಿದ್ದು ಇದೇ ಪಕ್ಕದ ಮಿಡ್ಲ್ ಸ್ಕೂಲ್ನಲ್ಲಿ. ಸೊ ನಾವು ಯಾವಾಗ 5th ಸ್ಟ್ಯಾಂಡರ್ಡಿಗೆ ಬಂದ್ವಿ ಅವಾಗಿಂದನೇ ಒಂದು ಭಯ ಶುರುವಾಗ್ತಾ ಇತ್ತು ನಮ್ಮ ಹತ್ರ. ಏನು ಅಂದರೆ ಗಣಿತಕ್ಕೆ 8ನೇ ಕ್ಲಾಸಿಗೆ ಹೋದರೆ TNS ಅಂತ ಇದ್ದಾರೆ ಅಂತ. ಸೊ ನಮ್ಮ ಅದೃಷ್ಟ 3 ವರ್ಷನೂ ಅದೇ ಥರ ಎದುರ್ಕೊಂಡು ಓದ್ಕೊಂಡು 8ನೇ ಕ್ಲಾಸಿಗೆ ಬಂದ್ವಿ. ಫಸ್ಟ್ ಟೆಸ್ಟು ನಾನು ಫಸ್ಟ್ ಬೆಂಚಲ್ಲಿ 9th A ಬೆಂಚಲ್ಲಿ ಕೂತಿದ್ದೆ. ಫಸ್ಟ್ ಪಕ್ಕದ ಬಂದು ಇನ್ನೊಂದು ಹುಡುಗಿ 9th ಹುಡುಗಿ ಕೂತಿದ್ದು. ಸೊ ಗಣಿತ ಟೆಸ್ಟ್ ನಡೀತಾ ಇತ್ತು. ಶಿವಕುಮಾರ್ ಸರ್ ಬಂದರು, ಅಂದರು ಅಷ್ಟೇ, ಲಿಟ್ರಲಿ ಅಂದರು. ಸೊ ಅವ್ರಿಗೆ ಸುಸು ಮಾಡ್ಕೊಂಡ್ಬಿಡ್ತು. ಸೊ ನನಗೆ ಪಕ್ಕದಲ್ಲಿ ಇದ್ದಿದ್ದು ಅವತ್ತೇ ಮೀಟರ್ ಹಾಕೋಗೋಯ್ತು. ಆ ಟೆಸ್ಟಲ್ಲಿ ನನಗೆ ಬಂದಿದ್ದು 6 ಮಾರ್ಕ್ಸ್. ಸೊ ಅದೊಂದು ನನ್ನ ನೆನಪು. ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ನಾನು 2 ಮಾತು. ವೇದಿಕೆ ಮೇಲಿರುವಂತಹ ಎಲ್ಲ ಗುರು ವೃಂದದವರಿಗೆ ನನ್ನ ನಮಸ್ಕಾರಗಳು. ಎಲ್ಲರೂ ಸ್ನೇಹಿತರು ಎಲ್ಲ ಒಳ್ಳೊಳ್ಳೆ ಎಜುಕೇಶನ್ ಪಡ್ಕೊಂಡು ಒಳ್ಳೊಳ್ಳೆ ಹುದ್ದೆಗಳಿದ್ದೀರ. ಫಾರ್ಮರ್ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ಫಾರ್ಮರ್ ಇದ್ರೇನೆ ದೇಶ. ಕೆಲವರು ಬೇಜಾರು ಹೌಸ್ ವೈಫ್ ಬೇಜಾರು ಮಾಡ್ಕೋಬೇಡಿ. ಮನೆ ನೀಟಾಗಿ ಇಡೋದು ಅಂತಲೇ ಬೇಜಾರು ಮಾಡ್ಕೋಬೇಡಿ. ಅವ್ರವ್ರ ಮನೆ ಬಂದಾಗ ನಾವು ಬದುಕ್ತಾ ಇದ್ದೀವಿ. ಫಾರ್ಮರ್ ಅಂತ ಧೈರ್ಯವಾಗಿ ಹೇಳ್ಬೇಕು. ಫಾರ್ಮರ್ ಇದ್ರೆ ದೇಶ ಆಗ್ತದೆ, ಅನ್ನ ನೋಡೋದು ಸರ್. ಫಾರ್ಮರ್ ಅಂತ ಹೇಳಿ ತಲೆ ಎತ್ತಿ ಹೇಳಿ, ಯಾಕೆ ನಾವು ಕೂಡ ಕೆಲಸ ಮಾಡ್ತೀವಿ ಮಾಡಲ್ಲ. ಅದರ ಜೊತೆಗೆ ಸ್ಕೂಲಲ್ಲೂ ಕೂಡ ಕೆಲಸ ಮಾಡಿ. ಹಾಗಂತೇಳಿ ನಾನು ತಲೆ ಕೆಲಸ ಮಾಡ್ತೀನಿ. ರೈತ ದೇಶಕ್ಕೆ ನ್ಯಾಯ ಕೊಡೋದು. ತಲೆ ತೆಗ್ಸಿ ಹೇಳ್ಬೇಡಿ. ನಾನು ಅಬ್ಸರ್ವ್ ಮಾಡಿದೆ, ಫಾರ್ಮರ್ ಅಂದರೆ ಯಾರು ತಲೆ ತಗ್ಗಿಸ್ತಾರೆ? ತಲೆ ತಗ್ಗಿಸ್ಬೇಡಿ, ತಲೆ ಎತ್ತಿ ಹೇಳಿ. ಸೈನಿಕರ ಥರ ತಲೆ ಎತ್ತಿ ಹೇಳಬೇಕು. ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ನನಗೆ ಜಯಶ್ರೀ ಮೇಡಮ್ ಅವರು BA ಮಾಡುವಾಗ ನೆನಪಾಗಿತ್ತು. ಸ್ಟೇಜ್ ಮೇಲೆ ಹೋದ ತಕ್ಷಣ ಅವ್ರು ಹೇಳಿ ನಾನು ಅಷ್ಟೂ ಕಣ್ಗಳು ನೀವೆಲ್ಲ ನನ್ನನ್ನು ನೋಡ್ತೀರಾ, ನಾನು ನೋಡೋದು 2 ಕಣ್ಣಲ್ಲಿ, ನನಗೆ ಹೇಗಾಗಬೇಕು ಅಂತ. ಆ ಮಾತು ಈಗಲೂ ನೆನಪಾಗಿ ನನಗೆ BA ಸ್ಟೇಜ್ ಮೇಲೆ ಹೋದಾಗ ನೆನಪಾಗಿದೆ. ನನ್ನ ನಮಸ್ಕಾರಗಳು. ನಾನು ಮೊದಲೇ ಹೇಳಿದಾಗ ನನ್ನ ಹೆಸರು ಶ್ರುತಿ. ನಾನು ಈ ಶಾಲೆಯಲ್ಲಿ ಬರೀ 2 ವರ್ಷ ಓದಿದ್ದು. 10ನೇ ಕ್ಲಾಸ್ ನಾನು ಇಲ್ಲಿ ಕಾರಣಾಂತರಗಳಿಂದ ಓದಲಿಲ್ಲ. ಆದರೂ ನನಗೆ ಸ್ಪೆಷಲ್ ಥ್ಯಾಂಕ್ಸ್ ಕಿರಣ್ ಹೇಳಬೇಕು. ಯಾಕೆಂದರೆ ಗ್ರೂಪಲ್ಲಿ ನನ್ನ ನೇಮ್ ಇರಲಿಲ್ಲ. ಆ್ಯಂಡ್ ಈ ಸ್ಕೂಲಲ್ಲಿ ಎಷ್ಟೋ ಜನ ನಾನು ಬರ್ಕೊಂಡಿದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಎಲ್ಲರೂ ನೆನ್ಪಿಟ್ಕೊಂಡು ನನ್ನ ಮಾತಾಡ್ತಿದ್ದು ಬಹಳ ಖುಷಿಯಾಗಿತ್ತು ನನಗೆ. ಕಿರಣ್, ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಕೆಲವು ನಂಬರ್ನ ಕಲೆಕ್ಟ್ ಮಾಡಿ ಮತ್ತೆ ಗ್ರೂಪಿಗೆ ಜಾಯಿನ್ ಮಾಡಿದ. ಥ್ಯಾಂಕ್ ಯು ಸೋ ಮಚ್. ನನ್ನ ಟೀಚರ್ಸು ಸ್ಪೆಷಲ್ ಜಯಶ್ರೀ ಮೇಡಮ್ಗೆ ನಾನು ಹಿಂದಿಯನ್ನು ಸ್ವಲ್ಪ ಮಾತಾಡ್ತೀನಿ. ನನ್ನ ಮಕ್ಕಳು ಅಂತ ಇರ್ತಾರೆ ಯಾವಾಗಲೂ, ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡ್ತೀಯಮ್ಮ ನೀನು, ಎಲ್ಲಿ ಕಲಿತೆ ನೀನು ಅಂತ. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಜಯಶ್ರೀ ಮ್ಯಾಮ್ಗೆ. ನನಗೆ TNS ಸರ್, ನಾನು ಮ್ಯಾಥ್ನ ಸ್ಕೂಲಲ್ಲಿ ಟೀಚ್ ಮಾಡಿದೆ 2 ವರ್ಷ, ಮ್ಯಾಥ್ಸ್ ಮತ್ತು ಹಿಂದಿನ. ಅವಾಗೂ ನಾನು TNS ಸರ್ ನಾನು ತುಂಬ ಜ್ಞಾಪಿಸ್ಕೊತಾ ಇದ್ದೆ. ಅವ್ರು ಹೇಳ್ಕೊಟ್ಟಿದ್ದು ಪಾಠ ನಾನು 4 ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸರ್. ಎಲ್ರಿಗೂ ತುಂಬ 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 ಥ್ಯಾಂಕ್ ಯು. ನಾನು ಅವ್ರಿಗೆ ಎಷ್ಟು ಆಭಾರಿಯಾಗಿದ್ರು ಕಡಿಮೆ. ಗುರುಗಳಿಗೂ ಮತ್ತು ಸ್ನೇಹಿತರಿಗೂ ನನ್ನ ನಮಸ್ಕಾರ.
ಎಲ್ಲ ಗುರುಗಳ ನಿಮ್ಮ ಮಾರ್ಗದರ್ಶನ ಮತ್ತು ನೀವು ಹೇಳ್ಕೊಟ್ಟಿದ್ದ ಪಾಠ ಮೆಮೊರೀಸ್ ಎಲ್ಲ ತುಂಬ ಹೆಲ್ಪ್ ಆಗಿ ಜೀವನದಲ್ಲಿ. ಅದರಿಂದನೇ ಒಂದು ಜೀವನದಲ್ಲಿ ಈಗ ಒಂದು ಕೆಲಸ ಮಾಡಿಕೊಂಡು ಅದರಿಂದ ಜೀವನ ನಡೆಸೋಕ್ಕೆ ತುಂಬ ಹೆಲ್ಪ್ ಆಗಿದೆ. ತುಂಬ ಥ್ಯಾಂಕ್ ಯು ಎಲ್ಲರಿಗೂ, ಎಲ್ಲ ಗುರುಗಳಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ಅಷ್ಟೇ. ನೀವೆಲ್ಲ ಬಂದಿರೋದ್ರಿಂದ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಎಲ್ಲ ನಮ್ಮ ಸಹಪಾಠಿಗಳಿಗೂ ಕೂಡ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ನಾನು ಒಂದೆರಡು ಅನುಭವಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಶಾಲೆ ನನಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಕಲಿಸಿದೆ. ಶಿಸ್ತಿರ್ಬೋದು, ಧೈರ್ಯ, ಆತ್ಮವಿಶ್ವಾಸವನ್ನು ಸುಂದರ ಪರಿಸರದಲ್ಲಿ ಈ ಒಂದು ಶಾಲೆ ಇದೆ. 1980ನೇ ಇಸ್ವಿಯಲ್ಲಿ ಆರಂಭವಾದಂಥ ಶಾಲೆ. ಆ ಒಂದು ಸಂದರ್ಭದಲ್ಲಿ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ, ಅದರಲ್ಲೂ ಕೂಡ ತುಂಬ ಬಡ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಶಾಲೆಗೆ ಬರ್ತಾ ಇದ್ರು, ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಸುಂದರ ಪರಿಸರದಲ್ಲಿ ಶಾಲೆಯನ್ನು ಪ್ರಾರಂಭಿಸಿದರು. ತುಂಬ ಸಿದ್ಧಗಂಗಾ ಪ್ರೌಢಶಾಲೆ ಅಂತಂದ್ರೆ ತನ್ನದೇ ಆದಂತಹ ಒಂದು ಹೆಸರು ಅದಕ್ಕೆ ಇತ್ತು, ಈಗಲೂ ಕೂಡ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಹುಲಿಪೇಡಿಂದ ಯಾಕಂದ್ರೆ ನಾವು ಹಿಂದೆ ಹೆಂಗೆ ಇರೋದಿಲ್ಲ, ಅದೇ ಸ್ವಲ್ಪ ಭಯ ಇತ್ತು. ಆದರೂ ಕೂಡ ಸ್ವಲ್ಪ ಕ್ಯಾಸಲ್ಲಿ ಮಾತಾಡ್ಕೊಂಡು ಮತ್ತು ಏನು ಅಂತಂದರೆ ನಾವು ಗಂಡು ಮಕ್ಕಳೆಲ್ಲ ಕಾಮನ್ ಆಗಿ ಎಲ್ಲೂ ಕೂಡ ಸಿಗ್ತೀವಿ, ಸ್ನೇಹಿತ ಆಗ್ತೀವಿ, ಅದೇ ನಮ್ಮ ಸ್ನೇಹಿತ. ಅದೇ ಏನು ಲೇಡೀಸ್ ಎಲ್ಲ ಇದ್ದೀರಿ, ನೀವೆಲ್ಲ ಮದುವೆ ಆಗಿ ಕುಟುಂಬ ಯಾರು ಸಿಗೋರಲ್ಲ. ಆದರೆ ಏನು ಕ್ರಿಯೇಟ್ ಮಾಡಿ ಮಾಡಿದರೆ ತುಂಬ ಅನುಕೂಲ ಆಯ್ತು ಎಲ್ಲರಿಗೂ. ಜೊತೆಗೆ ಏನು ನಮ್ಮ ಏನು ಗ್ರೂಪ್ ಮಾಡಿದರೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫ್ಯೂಚರ್ ಕೂಡ ಕಷ್ಟ ಸುಖ ಮತ್ತು ಎಲ್ಲ ಕಾರ್ಯಕ್ರಮ ಭಾಗಿಯಾಗೋಣ. ಮತ್ತು ಇದೇ ರೀತಿ ಫಂಕ್ಷನ್ ಏನಿದೆ ನೆಕ್ಸ್ಟ್ 3 years 5 years ಮತ್ತು ರಿಪೀಟ್ ಮಾಡೋಣ ಅಂತ ಹೇಳಿ ನನ್ನ ಭಾವನೆ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಒಂದು ಉದ್ದೇಶದಿಂದ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ವೇದಿಕೆಗೆ ಬಂದು ಪಾಲ್ಗೊಳ್ಳಬೇಕಾಗಿ ಕೇಳಿಕೊಂಡಿದ್ದೀವಿ. ಹಾಗೆ ಈ ದಿನದ ವಿಶೇಷತೆ ಏನು ಅಂತಂದ್ರೆ ನಮ್ಮ ಸಹಪಾಠಿ ಪೂರ್ಣಿಮಾ ಅವರ ಹುಟ್ಟುಹಬ್ಬವನ್ನು ಕೂಡ ಇದೆ. ಇದೇ ಸಂದರ್ಭದಲ್ಲಿ ಎಲ್ಲ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಸಹಪಾಠಿಗಳ ಪರವಾಗಿ ಕೊಡ್ತಾ ಇದ್ದಾರೆ. ಹಾಗೆ ಅವರ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. NS ಇಂದಿರಾ ಅವರ ಪುತ್ರಿ ತ್ರಿಷಾ ಇವರ ಒಂದು ಹುಟ್ಟುಹಬ್ಬವನ್ನು ಕೂಡ ಇದೆ. ಅವರು ಕೂಡ ಎಲ್ಲ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. Thank you.
ಆಗಮಿಸಿರುವಂತಹ ಶ್ರೀಯುತ ಸುನಿಲ್ ಸರ್ ಅವರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾವು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದೆ. ಆದರೆ ನನ್ನ 5ನೇ ಕ್ಲಾಸ್ ನಂತರ ನಾನು ನನ್ನ ಸೆಕೆಂಡ್ PUC ವರೆಗೂ ನಾನು ನವೋದಯ ಶಾಲೆಯಲ್ಲಿ ಓದಿದೆ. ನವೋದಯ ಶಾಲೆ ಮುಗಿದಾದ್ಮೇಲೆ ನಾನು LLB ಮುಗಿಸಿದೆ. ಇಲ್ಲಿರುವಂಥ ನಮ್ಮ ಹುಲಿ ಕೂಡ ನಾನು ಓದಿದ್ದ ಕಾಲೇಜಲ್ಲಿ ಸಹ ಓದಿದ್ದರು. ನಾನು LLB ಮುಗಿಸಿದ ವರ್ಷನೇ ನನಗೆ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಆಯಿತು. ನಾನು ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಆಗಿ ನಾನು ಅವಾಗಿಂದ ಸುಮಾರು 18 ವರ್ಷಗಳ ಕಾಲ ನಾನು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸುಮಾರು ಒಂದು 13 ಕಡೆ ಕೆಲಸ ಮಾಡಿದ್ದೇನೆ. ನಾನು ಶಿಕ್ಷಕಿಯಲ್ಲಿರುವಂಥವರು ಅವರು ನಿಜವಾದ ದೈವ ಸ್ವರೂಪದವರು. ಯಾಕಂದರೆ ಮಕ್ಕಳುಗಳು ಏನಾದರೂ ಯಶಸ್ಸು ಸಿಕ್ಕಿದ್ರೆ ತುಂಬ ಹೃದಯವಾಗಿ ಖುಷಿ ಪಡೋದು ಅಂತಂದರೆ ಶಿಕ್ಷಕರು ಮಾತ್ರ. ಇಲ್ಲಿವರೆಗೂ ನನ್ನ ಮಕ್ಕಳುಗಳು ನನ್ನ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ನನ್ನ ಶಿಕ್ಷಕರುಗಳು ಮಾತ್ರ ನಾನು ಇಲ್ಲಿವರೆಗೂ ಯಾರು ಪಾಠ ಮಾಡಿದ್ರೆ ಪ್ರತಿಯೊಬ್ಬರು ಸಹ ನನ್ನ ವಿದ್ಯಾರ್ಥಿನ ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾನಪ್ಪ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಥವಾ ಏನೇ ಸಮಸ್ಯೆ ಇರುತ್ತೆ ಅವ್ರಿಗೇನಾದರೂ ಚಿಕ್ಕ ಸಮಸ್ಯೆ ಬಂದರೂ ಸಹ ಅವ್ರ ಬೀದರ್ನಲ್ಲಿ ಚಾಮರಾಜನಗರದಲ್ಲಿ ಈ ಅಖಂಡ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಶಿಕ್ಷಕರು ಸಹ ನಾನು ನೆನೆಸ್ಕೊಳ್ತಾರೆ. ಹೌದು, ನಮ್ಮ ಹುಡುಗನ ಶಿಷ್ಯ ಹೋಗಿದ್ದಾರೆ. ಯಾಕಂದರೆ ಆ ಒಂದು ಈ ಮಧುರಾನುಭವ ಏನಿದೆ ಅದು ವಿದ್ಯಾರ್ಥಿ ಮತ್ತು ಶಿಕ್ಷಕರು ಮಾತ್ರ ಕಾಣಲಿಕ್ಕೆ ಸಾಧ್ಯ. ನೀವುಗಳು ಏನಾದರೂ ಒಂದು ಯಶಸ್ಸಿನ ಉತ್ತುಂಗಕ್ಕೆ ನೀವೇರಿ ಯಾವ ಶಿಕ್ಷಕರು ಸಹ ಬಂದ್ಬಿಟ್ಟು ನಿನ್ನ ಯಶಸ್ಸಲ್ಲಿ ನಾನು ಪಾಲಿದೆ ಅಂತ ಹೇಳೋದಿಲ್ಲ, ನಿನ್ನ ಯಶಸ್ಸಲ್ಲಿ ನನ್ನ ಆಶೀರ್ವಾದ ಇದೆ ಅಂತ ಅಷ್ಟೇ ಮಾತ್ರ ಹೇಳೋದು. ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಏನು ಎಂಬುದನ್ನು ತುಂಬ ಅದ್ಭುತವಾಗಿ ತಿಳಿಸಿಕೊಟ್ಟಂತಹ ಸುನಿಲ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲಿರುವ ನಮ್ಮ ಗುರುವೃಂದದವರು ನಮ್ಮ ಅನಿಸಿಕೆಗಳನ್ನು ಎಂದೊಂದು ಹಂಚಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಗಳು, ಹಾಲಿ ಶಾಲೆಯಲ್ಲಿ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿನಿಗೆ ಹಿಂದೆ ಈ ಎಲ್ಲ ಗೃಹಿಣಿಯರು ಗೃಹಸ್ಥರಾಗಿದ್ದೀರಿ. ನಾನು ಮೊದಲು ಈ ಆಹ್ವಾನ ಬಂದಾಗ ಏನಪ್ಪ 23 ವರ್ಷ ಆದಮೇಲೆ ಸೇರೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಕೊಂಡೆ. ಒಂದು ರೀತಿ ಒಳ್ಳೆಯದಾಯಿತು. ಯಾಕೆಂದರೆ ಈಗಾಗಲೇ ಜೀವನ ನಿಮಗೆ ಸಾಕಷ್ಟು ಪಾಠವನ್ನು ಕಲಿಸಿದೆ. ನಿಮ್ಮದೇ ಆದಂಥ ಕ್ಷೇತ್ರಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ಕೆಲವರು ಉದ್ಯೋಗದಲ್ಲಿರ್ಬೋದು, ಕೆಲವರು ಗೃಹಿಣಿಯರಾಗಿರ್ಬೋದು, ಕೆಲವರು ರೈತರಾಗಿರ್ಬೋದು. ಆದರೆ ಶಾಲೆ ಹೇಳ್ಕೊಟ್ಟಿದ್ದು ಸರಿಯಾದ ದಾರಿನಲ್ಲಿ ಹೋಗಿ ಯಾರಿಗೂ ಅನುಸರಣೆ ಮಾಡದೆ ನಿಮ್ಮ ಜೀವನ ಮಾಡಿ ಆ ಥರ ನೀವು ಬದುಕ್ತಾ ಇದ್ದೀರಿ ಅನ್ನೋದನ್ನು ನೋಡಿ ಭಾಳ ಸಂತೋಷ ಆಗಿದೆ ನನಗಂತೂ. ನಾನು ಹೇಳಬೇಕಾದಂಥ ಭಾಳಷ್ಟು ವಿಷಯಗಳನ್ನ ಇನ್ಸ್ಪೆಕ್ಟರ್ ಅವರು ಹೇಳ್ಬೋದು. ನಾನು ಈ ಇನ್ವಿಟೇಷನ್ ಬಂದಾಗ ಯೋಗೇಶಿಗೆ ಮೆಸೇಜ್ ಮಾಡಿದ್ದೆ. ಏನಪ್ಪ ಅಂತಂದರೆ ಆರಾಧನೆಗಳಿಗೋಸ್ಕರ ಜಾಸ್ತಿ ಹಣ ಖರ್ಚು ಮಾಡೋದು ಬೇಡ. ಯಾಕೆಂದರೆ ಅದನ್ನ ಇವತ್ತಿಗೆ ಹಾಕೊಂಡು ಆ ಕಡೆ ಎತ್ತಿ ಹೋಗ್ತೀವಿ. ಅದ್ರ ಬದಲು ಏನಾದರೂ ಉಪಯೋಗ ಆಗುವಂಥ ಕೆಲಸ ಮಾಡಲಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಇದನ್ನು ಹೇಳಿದ್ದೀನಿ. ಪ್ರಥಮವಾಗಿ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿ ದೇವರ ಹಾಗೂ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ಪದಾರ್ವಗಳಲ್ಲಿ ಹೋಲಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸಹಪಾಠಿಗಳು ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತು ಈ ಸಮ್ಮಿಲನ ಆಗಿರ್ತಕ್ಕಂಥದ್ದು ಒಂದು ರೀತಿ ಗುರುವಂದನೆಯ ಮೂಲಕ ಆಗಿದೆ. ನಿಜವಾಗಲೂ ಉಪಕಾರ ಸ್ಮರಣೆ ಆಗಿದೆ ಅಂತ ನಾನು ನೋಡಿದ್ದೀನಿ. ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ನನ್ನ ವಿದ್ಯಾರ್ಥಿಗಳು ಇವತ್ತು ಈ ಶಾಲೆಯಲ್ಲಿ ಗಳಿಸಿದಂಥ ಗುರುಗಳನ್ನು ನೆನೆಸ್ಕೊಂಡಿರ್ತಕ್ಕಂಥದ್ದನ್ನ ಭಾರಿ ನಾವು ಅದನ್ನು ಸಂತೋಷ ಪಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಗುರು ಶಿಷ್ಯ ಸಂಬಂಧ ಬಹಳ ವಿಶಿಷ್ಟವಾದ. ಇವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳು ಎಲ್ಲೇ ಸಿಗಲಿ, ಯಾವುದೇ ಮೂಲೆಯಲ್ಲಿರಲಿ, ಎಲ್ಲರಿರಲಿ, ಅವ್ರಿಗೆ ಆ ಒಂದು ಗುರುಗಳ ಬಗ್ಗೆ ಆತ್ಮೀಯತೆ, ಅವರ ಬಗ್ಗೆ ಅವರ ಒಂದು
ಅವರಿಗೆ ಕೊಡ್ತಕ್ಕಂಥ ಗೌರವವನ್ನು ಕೊಡ್ತಾ ಇರ್ತಾರೆ. ಆದ್ದರಿಂದ ನಿಜವಾಗಲೂ ಇಂತಹ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲಿ ಎಲ್ಲ ಅದರಲ್ಲೂ ಕೂಡ ನಡೀಲಿ, ಪರಸ್ಪರ ಗುರು ಶಿಷ್ಯ ಬಾಂಧವ್ಯ ಮುಂದುವರಿಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರೋದಕ್ಕೋಸ್ಕರ ನಮಗೆಲ್ಲ ಸಂತೋಷ ಆಗಿದೆ ಅಂತ ಇನ್ನು ಮಾತಾಡೋದಕ್ಕೆ ಅವಕಾಶ ಇನ್ನೂ ಅನೇಕ ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ನಮ್ಮ ಗುರುದರ್ಶನ ಗುರು ಶಿಷ್ಯರ ಸಂಬಂಧ ವಿದ್ಯಾರ್ಥಿ ವಿಚಾರಗಳನ್ನು ತಿಳಿಸಿಕೊಟ್ಟಂಥ ವ್ಯಕ್ತಿ ನಂಜುಂಡ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ JR ಸಾವಿತ್ರಿ ಮೇಡಮ್ ಅವರು ತಮ್ಮ ಅನುಭವವನ್ನು ಹೇಳ್ಕೊಳ್ಬೇಕಾಗಿ ಕರ್ನಾಟಕ ರತ್ನ ಶ್ರೀಮನ್ ನಿರಂಜನ ಬ್ರಹ್ಮಸ್ವರೂಪಿಗಳಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಮನದಲ್ಲಿ ಸ್ಮರಿಸುತ್ತಾ ಶ್ರೀ ಸಿದ್ಧಗಂಗಾ ಕ್ಷೇತ್ರಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಶಾಲೆಯ ಸಂಸ್ಥಾಪನೆಗೆ ಕಾರಣೀಭೂತರಾದ ಶಿವಲಿಂಗ ಶ್ರೀ ಜಯರಾಜರವರು ಕೃತಜ್ಞತೆಯಿಂದ ಸ್ಮರಿಸುತ್ತಾ ಗುರುವಂದನಾ ಕಾರ್ಯಕ್ರಮದಡಿಯಲ್ಲಿ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಿರುವ ಈ ಸುಂದರ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಹಿರಿಯ ಹಾಗೂ ಹಿರಿಯ ವೃತ್ತಿ ಬಾಂಧವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಸಿಬ್ಬಂದಿ ವರ್ಗದವರೇ, ಈ ಒಂದು ಸಭೆಗೆ ಆಗಮಿಸಿರುವ ಬಂಧು ಪೋಷಕರೇ ಮತ್ತು 23 ವರ್ಷಗಳ ನಂತರ ನಮ್ಮೆಲ್ಲರನ್ನು ಒಂದೇ ವೇದಿಕೆಯಲ್ಲಿ ಪರಸ್ಪರ ಭೇಟಿಯಾಗುವಂತೆ ಮಾಡಿರುವ ನನ್ನ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿನಿಯರು, ನಿಜಕ್ಕೂ ಖುಷಿಯಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಒಂದು ಛಾಪನ್ನು ಮೂಡಿಸಿಕೊಂಡು ಒಂದು ಸತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದೀರಿ. ನಿಜವಾಗಿಯೂ ತುಂಬ ಖುಷಿಯಾಗ್ತದೆ. ನಾನು ಈ ಶಾಲೆಗೆ 1973ನೇ ಇಸ್ವಿ ಆಗಸ್ಟ್ 14ರಂದು ಪ್ರಥಮ ಶಿಕ್ಷಕಿಯಾಗಿ ಶಾಲೆಗೆ ಬಂದಾಗ ಶಾಲೆಯಲ್ಲಿ ಒಂದು ಸುವ್ಯವಸ್ಥಿತವಾದ ಸುಸಜ್ಜಿತವಾದ ಕಟ್ಟಡ ಸಿದ್ಧವಾಗಿದ್ದು, ವಿದ್ಯಾರ್ಥಿ ಗುರುಗಳ ಮಾರ್ಗದರ್ಶನದಲ್ಲಿ ಪುಸ್ತಕಗಳನ್ನು ಓದುತ್ತಾ ವಿದ್ಯಾರ್ಥಿಯು ಒಂದು ಜ್ಞಾನದ ಉತ್ತುಂಗಕ್ಕೆ ಏರ್ತಾ ಇದ್ದಾರೆ. ಆದರೆ ಇಂದು ಪುಸ್ತಕಗಳ ಒಂದು ಸ್ಥಾನದಲ್ಲಿ ಮೊಬೈಲ್ ಬಂದಿದೆ. ತರಗತಿಯ ಒಂದು ವಿದ್ಯಾಭ್ಯಾಸದ ಅಥವಾ ಪಾಠ ಪ್ರವಚನಗಳ ಒಂದು ಕಲಿಯುವಿಕೆಯ ಬದಲು ಆನ್ಲೈನ್ ಕೋಚಿಂಗ್ ಬಂದಿದೆ. ಏನೇ ಬರಲಿ ಇದರಿಂದ ಹೊರತಾಗಿ ಇಂದು ವಿದ್ಯಾರ್ಥಿ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಸ್ಮರಿಸಿಕೊಳ್ಳುತ್ತಾ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಪಾತ್ರ ಏನು ಎಂಬ ವಿಚಾರವನ್ನು ತಿಳಿಸಿಕೊಟ್ಟಿರುವ ಸಾವಿತ್ರಿ ಮೇಡಮ್ ಅವರಿಗೆ ಧನ್ಯವಾದಗಳು. ಜಯಶ್ರೀ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಟ್ಟು ಕೇಳ್ಪಟ್ಟಿದ್ದಾರೆ. ಎಲ್ಲ ಹಿರಿಯ ಶಿಕ್ಷಕರಿದ್ದಾರೆ, ಹಾಗೆ ಶಾಲೆಯ ಮುಖ್ಯಮಂತ್ರಿಯವರೇ, ಶಾಲೆಯ ಎಲ್ಲ ಮಿತ್ರವರ್ಗದವರೇ ಹಾಗೂ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರುವಂಥ ಸುನೀಲ್ ಸರ್ ಅವರೇ, ಹಾಗೆ ಇಲ್ಲಿ ನನ್ನ ಎಲ್ಲ ಹೆಚ್ಚಿನ ಮಕ್ಕಳೇ, ಮೊಮ್ಮಕ್ಕಳೇ, ಅಂದರೆ ಹಿಂದಿನ ಮಕ್ಕಳಿರಲ್ಲ, ಹಾಗಾಗಿ ಅವರನ್ನು ಸೇರಿಸಿಕೊಂಡು ನಾನು ಹೇಳ್ತಾ ಇದ್ದೀನಿ. ಹಾಗೆ ಈಗ ನೀವೆಲ್ಲರೂ ನೋಡಿದಾಗ ತುಂಬ ಸಂತೋಷ ಆಯಿತು. ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ನಿಮಗೆ ಗುರುಗಳು, ಈಗ ನಾವು ಕೂಡ ಎಲ್ಲರೂ ಸೇರ್ಕೊಂಡಿದ್ದೀವಿ. ಇದು ಒಂದು ನಮ್ಮ ವೃತ್ತಿ ಶಿಕ್ಷಕರ ಒಂದು ಬಾಂಧವ್ಯ ಮತ್ತು ಅದು ಒಂದು ಸಮ್ಮೇಳನ ಅಂದರೆ ನಾವು ಅಂದ್ಕೊಳ್ಬೇಕು. ಅಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಡ್ತಾ ಇದ್ದೀವಿ. ನಾವೆಲ್ಲೆಲ್ಲೋ ಹೋಗ್ತೀವಿ, ಯಾರು ಭೇಟೇ ಆಗಲ್ಲ. ಈಗ ನಾವು ಯಾವಾಗಲೂ ಆದರೆ ಈಗ ಸ್ವಲ್ಪ ನಿಮ್ಮ ಜೊತೆ ನಾವು ಕೂಡ ಕೈಹಾರ ಕಳ್ತಾ ಬರಬೇಕು. ನಿಜವಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮ. ಹಾಗೆ ಈ ನೀವೆಲ್ಲರೂ ನೋಡ್ತಾ ಇದ್ರೆ ಮತ್ತೆ ತುಂಬ ಸೈಲೆಂಟು, ಎಲ್ಲರೂ ಗೊತ್ತಾಗ್ತಾರೆ. ಅಂದರೆ ಟೇಸ್ಟ್ ಚೇಂಜ್ ಆಗಿದೆ ಸ್ವಲ್ಪ, ಆದರೂ ಇವ್ರು ಹೀಗೆ ಇವ್ರು ಹಾಗೆ ಅಂತ ನಮ್ಗೆ ಗೊತ್ತಾಗುತ್ತೆ ಯಾವ ಸ್ಟೂಡೆಂಟ್ ಹೇಗೆ ಅಂತ. ಆದರೂ ಎಲ್ಲರೂ ಕೂಡ ಈಗ ಪ್ರಬುದ್ಧರಾಗಿದ್ದೀರಾ, ಚೆನ್ನಾಗಿ ಬೆಳ್ಕೊಂಡಿದ್ದೀರಾ, ನಿಮ್ಮದೇ ಆದ ಒಂದು ವೃತ್ತಿಯನ್ನು ನಡೆಸ್ತಾ ಇದ್ದೀರಾ. ಆ ವೃತ್ತಿ ಅಂದರೆ ಒಳ್ಳೆ ರೀತಿಯಲ್ಲಿ ನಡೆಸ್ತಿದ್ದೀರಲ್ವ, ಅದು ಸಂತೋಷ. ಆದರೆ ಆ ವೃತ್ತಿ ಬೇರೆ ಅಭ್ಯಾಸಗಳಿಗೆ ಹೋಗಬಾರ್ದು. ನಮ್ಮನ್ನು ನಾವು ಆ ಒಂದು ವೃತ್ತಿಯಲ್ಲಿ ಗೌರವ ಕೊಡುವಂತೆ ಮಾಡ್ಕೊಳ್ಬೇಕು ಅಂತಂದರೆ ಆ ರೀತಿಯಲ್ಲಿ ನಾವು ಮಾಡಬೇಕು. ಗೌರವ ಸಿಗಬೇಕು ಅಂತಂದ್ರೆ ಆ ವೃತ್ತಿ, ಆ ಒಂದು ನಮ್ಮ ವೃತ್ತಿ, ನಮ್ಮ ವ್ಯಕ್ತಿತ್ವ ತುಂಬ ಚೆನ್ನಾಗಿರಬೇಕು. ಸಮಾಜದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅಂತ ಒಂದು ನಿದರ್ಶನ ನೀಡುವ ಮೂಲಕ ಹಾಗೆ ನಮ್ಮ ವೃತ್ತಿಯನ್ನು ನಾವು ತೋರಿಸಬೇಕು ಎಂಬುದಾಗಿ ತುಂಬ ಸವಿಸ್ತರವಾಗಿ ತಿಳಿಸಿಕೊಟ್ಟಂಥ ಜಯಶ್ರೀ
ಹಾಗೆ ಬಿ ಎನ್ ತ್ಯಾಗರಾಜ್ ಸರ್ ಅವರು ನಮ್ಮ ಎರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಲಿಂಗೈಕ್ಯ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿ ಅವರ ಪಾದಕಮಲಗಳಿಗೆ ನಮಸ್ಕಾರ. ಈ ಒಂದು ಸಮಾರಂಭಕ್ಕೆ ಇಲ್ಲಿ ಹಾಜರಾಗಿರುವಂಥ ಮುಖ್ಯ ಶಿಕ್ಷಕರೇ ಹಾಗೂ ಇವುಗಳ ಎಲ್ಲ ಮುಖ್ಯ ಶಿಕ್ಷಕರು ಎಲ್ಲ ಕೂಡ ಮುಖ್ಯ ಶಿಕ್ಷಕರಾಗಿ ಯಾಕಂದರೆ ನನಗೆ ಮುಖ್ಯ ಶಿಕ್ಷಕರ ವೃತ್ತಿ ಕೂಡ ಇದ್ರೆ ನಾವು ಮುಖ್ಯ ಶಿಕ್ಷಕರಾಗ್ತಿದ್ವಿ. ನಮಗೆ ಆ ಅವಕಾಶ ಇಲ್ಲ. ಹಾಗಾಗಿ ಇದೇ ಒಂದು ಶಾಲೆಯಲ್ಲಿ ಇದೇ ಶಾಲೆಯಲ್ಲಿ ಸುಮಾರು 35-40 ವರ್ಷಗಳ ಕಾಲ ದೀರ್ಘ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಂದೆ ಕೂತಿರ್ತಕ್ಕಂಥ ಶಿಕ್ಷಕರು ಅವರ ಜೊತೆಯಲ್ಲಿ ನೀವು ಕಲ್ತಿರ್ತಕ್ಕಂಥವರು ಬಹಳ ಬಹಳ ಗಣ್ಯರು. ಯಾಕೆ ಅಂದರೆ ಇಂಥ ನುರಿತ ಶಿಕ್ಷಕರು ಇವರಿಗೆ ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ ಅಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲ ಇಲ್ಲಿವರೆಗೂ ಅವರ ಗುಣಗಾನ ಮಾಡಿ. ಹಾಗೆ ಇನ್ನು ಮತ್ತೊಂದು ವಿಚಾರ, ನಾವು ಕೂಡ ಈ ಪಠ್ಯೇತರ ಚಟುವಟಿಕೆಗೆ ಸಂಬಂಧಪಟ್ಟ ವಿಷಯಗಳಿಗೆ ನಾವು ಇಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದಾಗಿದ್ದು, ಇವಾಗ ನಮ್ಮ ದೈಹಿಕ ಶಿಕ್ಷಣ ಕೂಡ ಪಠ್ಯ ಹಾಗೂ ವಸ್ತುವನ್ನಾಗಿ ಮಾಡಿದ್ದಾರೆ. ಆವಾಗ ಪಠ್ಯೇತರ ಚಟುವಟಿಕೆ ಆಗೋದ್ರಿಂದ ನಮ್ದು ಏನು ಪರೀಕ್ಷಾ ವಿಷಯ ಇಲ್ಲ ಅಂತ ಹೇಳಿ ನೀವೆಲ್ಲ ಏನು ಮಾಡ್ತಿದ್ರಿ ಅಂದರೆ ಆಟಕ್ಕೆ ಹೋಗ್ಬೇಕು, ಅಲ್ಲಿ ಬೀಳಬೇಕು, ಹೇಳ್ಬೇಕು, ಮತ್ತೊಬ್ಬ ಕ್ರೀಡಾಟ ಆಡೋದು, ಅದೇ ರಂಗನಾಥ ಅವ್ರು ಹೇಳ್ತಾ ಇದ್ದಾರೆ. ಎಮ್.ಎಲ್. ಯೋಗರಾಜ್ ಅವರು ನಮ್ಮ ಅನಿಸಿಕೆಗಳನ್ನು ಹೇಳಬೇಕಂತ ಕೇಳ್ಕೊಳ್ಬೇಕು. ಪ್ರಮುಖವಾಗಿ ಪರಪೂಜ್ಯರು, ಅರಗೋಡು ತೆರಗೂಟಿಗಳು, ತ್ರಿಭಾಷಾ ಪಂಡಿತರು, ಕಾಯಕಯೋಗಿಗಳು, ನಡೆದಾಡುವ ದೇವರು, ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ತಿಳಿಸುತ್ತಾ, ಶ್ರೀ ಸಿದ್ಧಗಂಗಾ ಅಧ್ಯಕ್ಷರು ಆದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಾನು ಪ್ರಣಾಮಡುತ್ತಾ, ಒಂದಿನ ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಕಾರ್ಯಕ್ರಮನ ಮುಗಿಸಿ ಸುಮಾರು ಸಂಜೆ 7:30-8 ಗಂಟೆ ಸಮಯ ಹೊರಗಡೆ ಬಂದು ನಿಂತಿದ್ದೆ ನಾನು. ಬಸ್ಸು ಅಥವಾ ಆಟೋವನ್ನು ಕಾಯ್ದು ಮೆಜೆಸ್ಟಿಕ್ ಹೋಗಿ ಬಸ್ಗೆ ಹೋಗುವ ಅಂತ ಸ್ವಲ್ಪ ನಿಂತಿದ್ದೆ. ಬಸ್ಸು ಯಾವುದು ಬರಲ್ಲ, ಆಟೋ ಬರಲ್ಲ. ಒಂದು ಪೊಲೀಸ್ ಜೀಪ್ ಬಂತು. ಆ ಪೊಲೀಸ್ ಜೀಪು ಬಂದು ಇಲ್ಲಿಂದ ಗೇಟ್ವರೆಗೆ ಹೋಗಿ ನಿಂತ್ಕೊಂಡು, ನಾನು ಯಾರ ಇರಬೇಕು ಸುಮ್ಮನೆ ನಿಂತಿದ್ದೆ. ನನ್ನ ಪಡೆದ PC ಬಂದು ನನ್ನ ಕರೆದ, ಸಾಹೇಬರು ಕರೀತಾರೆ ಬರ್ರಿ ಅಂತ. ಯಾವ ಸಾಹೇಬ್ರಪ್ಪ ಮರೆ, ನನಗೆ ನಾನಿಲ್ಲಿ ಕಾರ್ಯಕ್ರಮ ಬಂದಿದ್ದೆ, ನಾನು ಊರಿಗೆ ಹೋಗ್ಬೇಕು. ಯಾಕೆ ಅಂದೆ. ಇಲ್ಲ ಏನೋ ಗೊತ್ತಿಲ್ಲ, ಸಾಹೇಬರು ಕರೀತಾರೆ ಬರ್ರಿ. ಸರಿ ಹೋದೆ. ಅವರು ಬನ್ನಿ ಸರ್ ಕೂತ್ಕೊಳ್ಳಿ ಅಂತ. ಯಾರು ಗೊತ್ತಿಲ್ಲ ನೀನು, ನಾನೀಗ ಆ ಕಾರ್ಯಕ್ರಮ ಯಾಕೆ ನನ್ನ ಕರ್ಕೊಂಡು ಹೋಗ್ತಿದ್ರೆ ಹೇಳಿ ಅಂತ. ನೀವು ಒತ್ತಿ ಗಾಡಿ ಅಂತ. ಇದು ಒಳ್ಳೆ ಸಂಗತಿ ಆಯ್ತಲ್ಲಪ್ಪ. ಪೊಲೀಸ್ ಇಲಾಖೆಗೆ ಹೋಗೋದು ಅನ್ನೋ ಸ್ವಲ್ಪ ಭಯ ಆಗ್ತದೆ. ಆದರೂ ಕೂಡ ಗಾಡಿ ಇರುತ್ತೆ, ಸೀದಾ ತಗೊಂಡು ಹೋಗಿ ಮೆಜೆಸ್ಟಿಕಲ್ಲಿ ಉಪ್ಪಟ್ಕೋಟೆ ಸ್ಟೇಷನ್ ಬಳಿ ಕರ್ಕೊಂಡು ಹೋಗ್ತಾರೆ. ನನಗೆ ಭಯ ಶುರುವಾಯಿತು. ಬನ್ನಿ ಕೂತ್ಕೊಳ್ಳಿ ಅಂತ. ಬೇಡ ಕೂತ್ಕೊಳ್ಳಿ. ಆಮೇಲೆ ಗೊತ್ತಾ, ಅವನು ನಮ್ಮನ್ನು ಪತ್ತೆ ಮಾಡಿದ. ಇಲ್ಲ, ಪತ್ತೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ನಿಮ್ಮ ಶಿಷ್ಯ, ಇಂಥ ಶಾಲೆಯಲ್ಲಿ ಓದ್ತಾ ಇದ್ದು, ಇಂಥ ಶಾಲೆಯನ್ನು ನೀವು ಹೇಳ್ತಾ ಇದ್ದೀರಿ ಪೊಲೀಸ್ ಇಲಾಖೆಗೆ ಸೇರ್ಕೋ ಅಥವಾ KIB ಸೇರ್ಕೋ ಅಂತ. ನಾನು ಪೊಲೀಸ್ ಇಲಾಖೆ ಆಯ್ಕೆ ಮಾಡ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂತ. ನಿಜವಾಗ್ಲೂ ಬಹಳ ಸಂತೋಷ ಆಯಿತು ನನಗೆ. ಈ ಮಾತು ನೀನು ಯಾಕೆ ಆಗಲಿ ಹೇಳಿಲ್ಲ, ನನಗೆ ನಡುಕು ಶುರುವಾಯಿತು. 1-2 ಬಾಕಿ ಆಗಿತ್ತು ಅಷ್ಟೇ ಅಂತ. ಅದಕ್ಕೆ ಅವನು ಕಾಫಿ ಕುಡಿತಾರ, ಟೀ ಕುಡಿತಾರ ಅಂತ. ನನಗೇನು ಬೇಡ ಬರ, ನೀನು ಸಂತೋಷ ಆಯಿತು, ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿಲ್ಲ, ಬಹಳ ಸಂತೋಷ ಆಯಿತು, ಇನ್ನೇನು ಬೇಡ ಅಂತ. ಆಮೇಲೆ ಕರ್ಕೊಂಡೋಗಿ ಅಡೋರ ಹೋಟೆಲ್ ಊಟ ಮಾಡಿಸಿ ಬಸ್ ಸ್ಟ್ಯಾಂಡಿಗೆ ಅವ್ನ ಜೀಪಲ್ಲಿ ಕರ್ಕೊಂಡು ಬಂದು ಬಸ್ ಟಿಕೆಟ್ ತಗೊಂಡು ಸ್ವೀಟ್ ತಗೊಂಡು ಬಸ್ ಹಚ್ಚಿ ಹೋದ. ಅಂತ ಗೌರವ ಇಟ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ನೀವೇ ಅಂತ ನಾನು ಭಾವಿಸಿದ್ದೇನೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ವಿಶ್ವಾಸ ಇಟ್ಕೊಂಡು ಸ್ನೇಹ ಸಮ್ಮಿಲನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ಸದಾಶಿವಪ್ಪ ಸರ್ ಅವರು ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನೀವೇನು ಶಿಕ್ಷಣ ಪಡ್ಕೊಂಡಿದ್ರಿ, ನಾವು ಇಮ್ಯಾಜಿನ್ ಸಹ ಮಾಡ್ಕೊಂಡಿದ್ವಿ. ನನಗೆ ಸಾಮಾನ್ಯ ಅಲ್ಲಿ ಒಂದು ಕಾಫಿ ಪಾಯಿಂಟ್ ಇದೆ, ಕಾಫಿ ಬರ ಸಿಗ್ತಾರೆ, ಸಂಜೆ ಬರ ಸಿಗ್ತಾರೆ. ಮೊನ್ನೆ ನನ್ನ ಪಕ್ಷದಾರ ಮಿಸ್ ಮಾಡ್ಬೋದು, ಎಲ್ಲ ಕೊಡ್ತೀವಿ ಬಗ್ಗೆ ಎಲ್ಲ ಅರೇಂಜ್ ಮಾಡಿದ್ವಿ. ಏನು ಕೇಳ್ತಾ ಹೇಳಿದ್ವಿ, 2 ನಿಮಿಷ ಮಾತಾಡ್ತಾರೆ. ಆಮೇಲೆ ಇದು ಬಂದ ತಕ್ಷಣ ಏನು ಆಫೀಸ್ಗೆ ಹೋದ್ರು, ಆಫೀಸಲ್ಲಿ ಮತ್ತೆಲ್ಲ ಇದು ಒಂದು 2 ನಿಮಿಷ ಕೂತ್ಕೊಂಡು ಅಷ್ಟೇ ಮಾಡಿಸ್ಕೊಂಡಿದ್ವಿ. ಯಾಕಂದರೆ
ನನ್ನ ಮನಸ್ಸೆಲ್ಲ ಹಿಂಗೆ ಪಾಪ ಇಷ್ಟು ವಿದ್ಯಾರ್ಥಿಗಳು ಇಷ್ಟೊಂದು ಅರೇಂಜ್ ಮಾಡಿದ್ದಾರೆ ಇವರು ನೋಡಬೇಕು ಅನ್ನೋ ಒಂದು 2 ನಿಮಿಷ ಕೂತ್ಕೊಂಡಿದ್ರು. ತಕ್ಷಣ ಬಂದು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇದೀಗ ಒಂದು ಹೆಣ್ಮಕ್ಳು ಎಲ್ಲ ಪಿಂಕ್ ಕಲರು, ಅದು ಒಂದು ಪ್ರೀತಿಯ ಸೂಚಕ. ಒಂದು ಗುರುಗಳು ಅಂತ ಇದು ಹೇಗೆ ಮಾತಾಡ್ಕೊಂಡಿದ್ರೆ ಏನು ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಪಿಂಕ್ ಹಾಕಿದ್ದೀರಾ. ಹಾಗೇನೆ ಮತ್ತೆ ಬಾಯ್ಸ್ ಬಂದರೆ ಬಾಯ್ಸ್ ಎಲ್ಲ ಮ್ಯಾಕ್ಸಿಮಮ್ ಪಾಯಿಂಟ್ ಹಾಕಿದ್ದಾರೆ, ಇಬ್ಬರು ಹಾಕಿದ್ದಾರೆ. ಆದರೂ ಇದೆಲ್ಲ ನೋಡೋದು ಖುಷಿ ಆಗ್ತದೆ. ಇವು ಅರೇಂಜ್ಮೆಂಟ್ ಏನು ಮಾಡಿದಿಲ್ಲ, ಈ ಅರೇಂಜ್ಮೆಂಟ್ ಮಾಡೋಕ್ಕಾಗಲಿಲ್ಲ ನೋಡಿ. ಇದಕ್ಕೆಲ್ಲ ನೋಡಿ ನೀವು ಯಾರು ಹೇಳ್ಕೊಟ್ಟಿಲ್ಲ ಅಥವಾ ಒಂದು ಡೈರೆಕ್ಷನ್ ಕೊಟ್ಟಿಲ್ಲ, ಆದರೂ ಅದನ್ನು ನೀವು ಇಷ್ಟು ಚೆನ್ನಾಗಿ ಮಾಡಿದ್ರಿ ಅಂದರೆ ನೀವು ಎಷ್ಟೊಂದು ಪರಿಪಕ್ವತೆಯನ್ನು ಪಡ್ಕೊಂಡಿದ್ದೀರಿ, ಈ ಒಂದು ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ ಅನ್ನೋದಕ್ಕೆ ಮತ್ತೆ ಪರಿಚಯ ಮಾಡಬೇಕಾದ್ರೆ ಹೇಳ್ತಾ ಇದ್ರಿ. ಎಲ್ಲರೂ ನಿಮ್ಮ ಪರಿಚಯ ಇಡೀ ಕರ್ನಾಟಕ ಉದ್ದಕ್ಕಿದ್ದೀರಿ. ಹಾಗೆಯೇ ವಿದ್ಯಾರ್ಥಿ ಒಂದು ಕೆಲಸಗಳು ಇವೊಂದು ಇದು ಚೆನ್ನೈನಲ್ಲೂ ಸಹ ನೀವೆಲ್ಲ ಇಡೀ ಎಲ್ಲ ಡಿಸ್ಟಿಕ್ಕಲ್ಲೂ ಇದೆ. ಹಾಗಾಗಿ ಎಲ್ಲ ಡಿಸ್ಟಿಕ್ಕು ಇಡೀ ರಾಜ್ಯ ಬೇರೆ ರಾಜ್ಯದಿಂದ ಎಲ್ಲ ಬಂದು ಇಷ್ಟು ಜನ ಕಡೆ ಸೇರ್ಕೊಂಡಿದ್ದೀವಿ. ನಿಜವಾಗ್ಲೂ ಖುಷಿಯಾದ ವಿಚಾರ. ಎಚ್ ಕೆ ವೆಂಕಟೇಶ್ವರ ಅವರು ಒಂದೆರಡು ವಿಧಾನಗಳನ್ನು ಹಾಕಬೇಕಂತ ಕೇಳ್ಬೋದು. ಶಿವಕುಮಾರ್ ಅವರೇ ಹಾಗೂ ನಂಜಪುರ ಅವರೇ ಮುಖ್ಯ ಶಿಕ್ಷಕರಾಗಿದ್ದೀಗ ನಾವು ಮತ್ತು ಸುಮಾರು 10 ಜನ ಮುಖ್ಯ ಶಿಕ್ಷಕರು ಹೊರಗಡೆಯಿಂದ ಬಂದು ಆಡಳಿತ ಸಹ ಸುಮಾರು 20-25 ವರ್ಷ ಇಲ್ಲೇ ಕೆಲಸವನ್ನು ನಿರ್ವಹಿಸ್ತೀನಿ. ಹಾಗೂ ಸಹ ಶಿಕ್ಷಕರೇ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ 2003 ಇಸ್ವಿಯ ಹಳೆಯ ವಿದ್ಯಾರ್ಥಿಗಳು ಇವರೆಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀಯುತ ರಮೇಶ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಸ್ಮರಿಸುತ್ತಾ ಪ್ರಸ್ತುತ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕಾರ್ಯಕ್ರಮಗಳನ್ನು ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಹಾಗೂ ಸಿದ್ಧಗಂಗಾ ಮಠದ ಹಿರಿಯ ಶ್ರೀಗಳಾದಂತಹ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಕಾರ್ಯಕ್ರಮಗಳನ್ನು ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಶುಕ್ರವಾರ ಸಂತೆಯ ನಿವೃತ್ತ ವರ್ಗಾವಣೆಯಾಗಿರ್ತಕ್ಕಂತಹ ಹಾಗೂ ಸದ್ಯ ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಸುದೀರ್ಘವರೇ 2002 ಮತ್ತು 2003ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ಶಾಲೆಯಿಂದ ನಿರ್ಗಮಿಸಿ ಇಂದು ಕೊನೆಯದಾಗಿ ವೇದಿಕೆ ಮೇಲಿರುವ ನಮ್ಮ ಎಲ್ಲ ಗುರುಗಳು ಕೂಡ ನಮ್ಮ ವಿದ್ಯಾರ್ಥಿಗಳಿಂದ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಜೊತೆಗೆ ಸಮಯದ ಅಭಾವ ಇರೋದ್ರಿಂದ ವಂದನಾರ್ಪಣೆಯನ್ನು ಕೂಡ ಜೊತೆಯಲ್ಲೇ ನೆರವೇರುತ್ತೆಲ್ಲರೂ ಕೂಡ ನಮ್ಮ ಸಹಪಾಠಿಗಳು ವೇದಿಕೆಯ ಮೇಲೆ ಬರಬೇಕಂತ ಹೇಳ್ಕೊಳ್ತೇವೆ. ಈ ಒಂದು ಗೌರವ ಸಮರ್ಪಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಇದೆ. ಹಾಗೆ ದೇವರುಗಳಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಸುಖ ಶಾಂತಿಯನ್ನು ನೀಡಲಿ ಅಂತ ಹೇಳ್ಕೊಳ್ತಾ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ವೈಪಿ ನಂಜಪ್ಪ ಸರ್ ನಿವೃತ್ತ ಶಿಕ್ಷಕರು ಇವ್ರಿಗೂ ಕೂಡ ಗೌರವ ಮಾಡುವ ಮೂಲಕ ನಮ್ಮ ವಿದ್ಯಾರ್ಥಿ ಬಳಗದಿಂದ 2003ನೇ ಸಾಲಿನ ವಿದ್ಯಾರ್ಥಿ ಬಳಗದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೈಪಿ ನಂಜಪ್ಪ ಸರ್ ಇವರಿಗೆ ಗೌರವ ಸಮರ್ಪಣೆ ಈ ಒಂದು ನೆನಪಿನ ಕಾಣಿಕೆ ಹಾಗೂ ಶಾಲನ್ನು ಒದಗಿಸುವ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಹಾಗೆ JS ಸಾವಿತ್ರಮ್ಮ ಮೇಡಮ್ ಇವರು ಕೂಡ JS ಸಾವಿತ್ರಮ್ಮ ಮೇಡಮ್ ಇವರು ಕೂಡ ನಮ್ಮೆಲ್ಲರ ಪರವಾಗಿ ಈ ಒಂದು ಗೌರವ ಸಮರ್ಪಣೆ ಹಾಗೆ ನಮ್ಮ ವಿದ್ಯಾರ್ಥಿಗಳ ಬಳಗದಿಂದ ಅವರಿಗೆ ಧನ್ಯವಾದಗಳು.
ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಕಾರ್ಯಕ್ರಮವನ್ನು ಸೈಡ್ ಬಿಡಿ. ನಡೆಸಿದ್ದಾರೆ. ಸೈಡ್ ಓಕೆ. ಹಾಗೆ ಜಯಶ್ರೀ ಮೇಡಮ್ ಇದೇ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ಧನ್ಯವಾದಗಳು ಕೂಡ ಅವರಿಗೆ. ಹಾಗೆ ತ್ಯಾಗರಾಜ್ ಸರ್, ಬಿ ಎಂ ತ್ಯಾಗರಾಜ್ ಸರ್, ಹಾಗೆ ಕಲ್ಮೇಲ್ ಯೋಗರಾಜ್ ಕಿರ್ಕರ್ಸಿ ಅರ್ಜೆಂಟ್ ಮಾಡಬೇಡಿ, ಅವ್ರು ಅರ್ಜೆಂಟ್ ಫಾಸ್ಟಾಗಿ ಹೋಗಿ ಅವರು ಕೂಡ ನಮ್ಮ ವಿದ್ಯಾರ್ಥಿಗಳ ಬಳಗದಿಂದ ಸರ್ ನೋಡಲಿಲ್ಲ ನೀವು ಇಲ್ಲಿ ಸರ್ ಇಲ್ಲಿ ನೋಡಿ ಫೋಟೋಸ್ ಎಲ್ರಿಗೂ ಕಳಿಸ್ಕೊಂಡು ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಯನ್ನು ಹೊಂದಿ ನಮ್ಮ ವಿದ್ಯಾರ್ಥಿಗಳ ಬಳಗದಿಂದ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಎಷ್ಟೇ ವೆಂಕಟೇಶ್ ಸರ್ ಅವರು ಇಲ್ಲಿ ನೋಡಿ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಶಿಕ್ಷಕರು ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ವಿದ್ಯಾರ್ಥಿ ವರ್ಗದಿಂದ ಕೂಡ ಅವರಿಗೆ ಧನ್ಯವಾದಗಳು. ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ರಮೇಶ್ ಸರ್ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ತುಂಬ ಸಹಕಾರವನ್ನು ಕೂಡ ನೀಡಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಿದ್ದಾರೆ. ಇವರು ಕೂಡ ವಿದ್ಯಾರ್ಥಿಗಳ ವತಿಯಿಂದ ಒಂದು ಗೌರವ ಸಮರ್ಪಣೆ. ಹಾಗೆ ಚೈತ್ರ ಮೇಡಮ್ ಇದೇ ಶಾಲೆಯ ಸಹ ಶಿಕ್ಷಕರು. ಚೈತ್ರ ಮೇಡಮ್ ಅವರು ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಜಯಂತ್ ಸರ್ ಅವರು ವಿಜ್ಞಾನ ಶಿಕ್ಷಕರು. ಕ್ಷಮಿಸಿ, ಜಗದೀಶ್ ಸರ್ ಅವರು ಈ ಒಂದು ಶಾಲೆಯಲ್ಲಿ ಬೋಧಕೇತರ ಸಿಬ್ಬಂದಿಯಾಗಿ ನಿವೃತ್ತರಾಗಿದ್ದಾರೆ. ಇವ್ರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ನೆರವೇರಿಸ್ತಾ ಇದೆ. ಎಲ್ಲರ ಪರವಾಗಿ ಧನ್ಯವಾದಗಳು. ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಬೋಧಕೇತರ ಸಿಬ್ಬಂದಿಯಾದಂತಹ ನಾಗರಾಜ್ ಕೂಡ ಈ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ಇದೇ ಶಾಲೆಯಲ್ಲಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದಂತಹ ಪ್ರತಾಪ್ ಅವರು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಈ ಶಾಲೆಯ ಗುಣಸ್ಥರಾಗಿರುವಂತಹ ಪ್ರತಾಪ್ ಅವರ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹೀಗೆ ಈ ಶಾಲೆಯ ವಿಜ್ಞಾನ ಶಿಕ್ಷಕರಾದಂತಹ ದಯಾನಂದ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಪುನೀತ್ ಅವರು ಇದೇ ಶಾಲೆಯ ದೈಹಿಕ ಶಿಕ್ಷಕರು. ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ನಮ್ಮೆಲ್ಲ ವಿದ್ಯಾರ್ಥಿಗಳ ಬಳಗದಿಂದ ಇವರು ಕೂಡ ಧನ್ಯವಾದಗಳು.
ಹಾಗೆ ಇಂದಿನ ದಿನದ ವಿಶೇಷ ಅತಿಥಿಯಾಗಿರ್ತಕ್ಕಂತಹ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುನಿಲ್ ಸರ್ ಅವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಈ ಒಂದು ಸನ್ಮಾನವನ್ನು ಅವರು ಕೂಡ ಒಂದು ಸ್ವೀಕರಿಸಬೇಕಾಗಿದೆ. ಅವರು ಕೂಡ ಧನ್ಯವಾದಗಳು. ಅವರ ಶ್ರೀಮತಿ ಅವರೇ ಈ ಒಂದು ಸನ್ಮಾನವನ್ನು ನಡೆಸಿಕೊಡ್ತಾ ವಿಶೇಷ. ಇಲ್ಲಿ ನೋಡಿ ನಿಲ್ಲ ನನಗೆ ಅದಗಳ ನಿಲ್ಲ. ಹಾಂ ಅವರು ಹಾಂ ಓಕೆ ನೋಡಿ ಒಂದು ನಿಮಿಷ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿಕೊಟ್ಟಂತಹ ಎಲ್ಲ ಗುರು ಶಿಷ್ಯ ಪ್ರಾರ್ಥನೆ ಹೇಳಿದಂಥ ವಿದ್ಯಾರ್ಥಿಗಳು ಇರೋ ಹೋಗ್ತೀನಿ ಈ ಕಡೆ ಪುಟ ಹಿಂದೆ ಅವರು ಎಲ್ರದ್ದು ಆದ್ಮೇಲೆ ಹೇಳಿ ಆಯ್ತಾ. ಓಕೆ ಮೊಬೈಲೆಲ್ಲ ಇಳಿಸಿ, ಮೊಬೈಲ್ ನೋಡ್ತಾರೆ ಇಳಿಸಿ. ನೆಕ್ಸ್ಟ್ ತೆಗಿರುತ್ತೆ ಎಲ್ಲಿ ನೋಡಿ. ರೆಡಿ ಇಲ್ಲಿ ಎಲ್ರು ನೋಡಿ. ಓಕೆ ಸರ್ ಇಲ್ಲಿ ಕಾಣಿಸ್ತಿದ್ದಾರೆ. ಓಕೆ ಅದು ಇಲ್ಲ ಬರ್ತಿಲ್ಲ ನೆಕ್ಸ್ಟ್ ಸರಿ ಮಾಡೋದು. ಓಕೆ ಇಲ್ಲಿ ರೆಡಿ ಹಾಗೆ ರೀ ಎಲ್ಲ ಸ್ಮೈಲ್ ಬೇಕು. ಸ್ಮೈಲಲ್ಲಿ ಯಾರು ಊಟ ಕೊಡ್ತೀವಿ ಈಗ. ಸ್ಮೈಲ್ ಮಾಡಿ. ಓಕೆ ಕಣ್ಣು ಮುಚ್ಚಬಾರ್ದು. ರೆಡಿ 1 2 3 ಹೇಳಿ ಹೊಡಿದ್ದೀನಿ. ಕಣ್ಣು ಮುಚ್ಚಿದ್ರೆ ನಾನೆಲ್ಲರೂ ಒಬ್ಸರ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ 1 2 3 1 2 3 ಓಕೆ. ಹಾಗೆ ರೀ ಒಂದು ನಿಮಿಷ ಹಾಗೆ ರೀ. ದಯವಿಟ್ಟು ಎಲ್ಲ ಮತ್ತೆ ಹಾಗೆ ಕೂತ್ಕೋಬೇಕು. ಹಳೆ ಸ್ಟೂಡೆಂಟ್ಸು ಪ್ಲಸ್ ಹಳೆಗೆ ಮಾಸ್ಟರ್ ಜೊತೆ ಇನ್ನೊಂದು ಆತ ಮೊಬೈಲ್ ಎಲ್ಲ ಒಂಚೂರು ಕೆಳಗೆ ಬಿಡಿ. ನೆಕ್ಸ್ಟ್ ತೆಗೀರಂತೆ ನಮ್ದಾಗಲಿ. ನಾವು ಬಿಟ್ಟಿರೋ ಪುಟ ಮೊಬೈಲ್ ನೋಡ್ತಾರೆ ಕಣ. ಓಕೆ ರೆಡಿ ಇಲ್ಲಿ ನೆಕ್ಸ್ಟು ನಂದು ಆದ ತಕ್ಷಣ ಅವ್ರಿಗೆ ಹೇಳ್ತೀನಿ. ಓಕೆ ರೆಡಿ. ಒನ್ಸ್ ಮೋರ್ ಸ್ಮೈಲ್ ಬರಲಿ ಸ್ವಲ್ಪ. ಪುಟ ಇಚ್ಛೆ ಬರೋ. ಓಕೆ ರೆಡಿ ಸ್ಮೈಲ್ ಬರಲಿ. ಸ್ಮೈಲ್ ಇಲ್ಲ. ಫೋಟೋ ಕ್ಯಾಪ್ಚರ್ ಎರಡು ಹೇಳ್ತೀನಿ. ರೆಕಾರ್ಡಿಂಗ್ ಆಗುತ್ತೆ. ಎಲ್ಲರೂ ಥಮ್ಸ್ ಅಪ್ ಮಾಡಿ. ಓಕೆ ರೆಡಿ 1 2 3. ಮುಖಕ್ಕೆ ಇಡಿದ್ರೆ ಮುಖ ಕಾಣಲ್ಲ. ಡೌನ್ ಇಡಿ. ಚೂರು ಕೈ ಕ್ರಾಸ್ ಮಾಡಿ ಕೆಳಗೆ. ಡೌನ್ ಇಡಿ. ಓಕೆ ಇಲ್ಲಿ ನೋಡಿ. ರೆಡಿ 1 2 3 ಸ್ಟಾರ್ಟ್ ಅಂದಾಗ ಎಲ್ಲರೂ ಒಂದೇ ಸರಿ ಮಾಡಿ. ಓಕೆ ರೆಡಿ 1 2 3 ಸ್ಟಾರ್ಟ್. ಇನ್ನೊಂದು. ಓಕೆ ಹಾಗೆ ಸ್ಟ್ರೈಟ್ ನಿಲ್ಲಿ. ಇಲ್ಲಿ ನೋಡಿ ಎಲ್ಲ ಅಲ್ಲಿ ರೆಡಿ. ಓಕೆ ಮೊಬೈಲ್ ತೆಗಿತಾರೆ.
ಇವತ್ತು ಕಿರುಕಾಣಿಕೆಯನ್ನು ನಮ್ಮ ಎಲ್ಲ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿ ಕೇಳ್ತಾರೆ. ಮೊದಲಿಗೆ ನಾನು ಅದು ನಿಮಗೆ ಕಿರುಕಾಣಿಕೆ, ನೀವು ಬಂದಿರೋದಕ್ಕೆ. ಕವಿತಾ, ರೇಖಾ, ಕಲ್ಪನಾ, ಪವಿತ್ರ, ಪ್ರಿಯಾ, ಇಸ್ಕಂದರ್ ಮತ್ತೊಬ್ಬಡೆ ಇಂದಿರಾ, ಮಮತಾ, ದಿವ್ಯಾ, ಶಿಷ್ಯ, ಪ್ರಿಯಾ, ಪ್ರೀತಮ್, ಲಕ್ಷ್ಮಿ, ಲತಾ, ಭರತ್, ಚೇತನ್, ಅನಿಲ್ ಕುಮಾರ್, ಸುದರ್ಶನ್, ಗೌರ್, ಅನ್ವಿತಾ, ರಂಗನಾಥ್, ಕಿರಣ್ ಕುಮಾರ್, ಮದನ್ ಕುಮಾರ್, ವೇದಶ್ರೀ, ನಂದಿನಿ, ದೀಪ್ತಿ, ಶ್ರುತಿ, ಪ್ರದೀಪ್ ಕುಮಾರ್, ವಿಜಯ್, ರಾಕೇಶ್, ದಯಾನಂದ್, ಯೋಗೇಶ್, ಸತೀಶ್ ಕುಮಾರ್, ವರುಣ್ ಸರ್ಪ. ಇವತ್ತು ಕಾರ್ಯಕ್ರಮಕ್ಕೆ ಬಹುದೂರದಿಂದ ನಮ್ಮಂತ ಸಹಪಾಠಿಗಳು ಬಂದಿದ್ದೀರ. ಸಮಯದ ಅಭಾವ ಇದ್ರು ಕೂಡ ಇನ್ನೂ ಹಲವಾರು ಜನ ಗೈರಾಗಿದ್ದಾರೆ. ಹಾಗೆ ಎಲ್ಲರೂ ಕೂಡ ಧನಸಹಾಯವನ್ನು ಮಾಡಿದ್ದಾರೆ. ಅವರ ಅವ್ರಿಗೂ ಕೂಡ ಧನ್ಯವಾದಗಳು. ನಿರೂಪಣೆ ಮಾಡಿರ್ತಕ್ಕಂಥ ಪ್ರತಾಪ್ರವರು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ನಾವು ಮಾತಾಡುವಾಗ ಒಂದು ಇದನ್ನ ಮರೆತಿದ್ದೇವೆ. ಈ ಶಾಲೆ ಶುರುವಾಗಿ 1980 2026 ಅಂತ ಈ ಶಾಲೆ ಶುರುವಾದಾಗ ಶಿವಕುಮಾರ ಸ್ವಾಮೀಜಿ ನಾವು 2002 ಇದ್ದಾಗ ಬಂದಿದ್ರು. ಅದು ಒಂದು ವಿಶೇಷ ನಮ್ದು. ಎಷ್ಟೊಂದು ಜನಕ್ಕೆ ಅವ್ರನ್ನ ಹತ್ರದಿಂದ ನೋಡೋಕ್ಕಾಗಿರ್ಲಿಲ್ಲ, ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಅವತ್ತು ಅವ್ರನ್ನ ನೋಡಿದ್ವಿ ನಾವು. ಓಕೆ, ಹಾಗೆ ರೀ, ಹಾಗೆ ಕೂರಿ ಇಲ್ಲಿ. ಓಕೆ, ಆಯ್ತಾ? ಅಷ್ಟೇ ಕದಿರ್ತೀನಿ ನೋಡಿ ಮೇಡಮ್, ಎಲ್ಲ ನೋಡಿ, ಎಲ್ಲರೂ ಬರ್ತೀವಿ. ಇರ್ತಾ ತಿಳ್ಕೊಳ್ಳೋದು. ನಾನೇ ಸೈಡ್ ಅವರು ನಮ್ಮ ವಿದ್ಯಾರ್ಥಿಗಳಲ್ಲಿ ನಮಗೆ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಇದೆ. ಯಾರು ಕೂಡ ಹಾಗೆ ಹೋಗಬಾರ್ದು. ಊಟವನ್ನ ಸ್ವೀಕರಿಸಿ ನಂತರ ತೆರಳಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ, ಒಂದು 4 ಜನ ಬನ್ನಿ. ಫ್ರೆಂಡ್ಸ್ ಇಲ್ಲಿ ಬರ್ಬೇಕು, ಇಲ್ಲಿ ಜಾಗ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಊಟ ಫೋಟೋ
ಇದೆಯಲ್ವಾ ಫೋಟೋ ಕ್ಯಾಮ್ರಾ ನೋಡೋ ನೀನು ನೋಡಿ ರೆಡಿ ಓಕೆ ಕಣ್ಣು ಮುಚ್ಚಿದ್ರು ಇವರು ನಿಲ್ಲಿ 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 ನೋಡಿ ನೋಡಿ ಕಣ್ಣು ಮುಚ್ಚಬೇಡಿ ಓಕೆ ಕಾರ್ಯಕ್ರಮದ ಫೋಟೋ ಕವರೇಜ್ ಮಾಡಿರ್ತಕ್ಕಂಥ ಅವರಿಗೆ ಕಾಣಿಕೆ ನಾನು 2 ವರ್ಷ ಹೌದೇ ನೋಡಿ ರೆಡಿ ಕಣ್ಣು ಮುಚ್ಚಬಾರ್ದು ರೆಡಿ ಅಂತ ಹೇಳಿದ್ಮೇಲೆ ಇಲ್ಲೇ ನೋಡಬೇಕು ಎಲ್ಲರೂ ಇಲ್ಲೇ ನೋಡಿ ರೆಡಿ ರೆಡಿ ಕಣ್ಣು ಮುಚ್ಬಿಡಿ ಒಂದು ನಿಮಿಷ ಹಂಗಿರಿ ಆಗಿಲ್ಲ ಇಲ್ಲಿ ಇನ್ನೊಂದು ಒಂದು ಸ್ಮಾಲ್ ಕಣ್ಣು ಮುಚ್ಚಬೇಡಿ ಯಾರು ರೆಡಿ ರೆಡಿ ಓಕೆ ಕಣ್ಣು ಮುಚ್ಚಿದ್ರೆ ನಂಗೆ ಗೊತ್ತಿಲ್ಲ ಎಲ್ಲನೂ ಒಂದೊಂದು ಇಲ್ಲಿ ಓಕೆ ಕಣ್ಣು ಮುಚ್ಚಿದೇನಾ ಇಲ್ಲ ಇಲ್ಲ ಆಗಿಲ್ಲ ಓಕೆ ಹುಡುಗರೆಲ್ಲ ಬಂದ್ಬಿಡಿ ಒಂದ್ಸರಿ ಇನ್ಯಾರು ಇಲ್ಲಿ ನೋಡಬೇಕು ಕಣ್ಣು ಮುಚ್ಚಬಾರ್ದು ಓಕೆ